ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತಿಸ್ತು ಸತಾಂ ಹರಿ ಓಂ. ಕೃಷ್ಣನ ಜಯಂತಿಯ ಸಂದರ್ಭದಲ್ಲಿ ಅವನ ಬದುಕಿನ ಹೆಜ್ಜೆಗಳು ನಮಗೆ ಹೇಗೆ ಪಾಠವಾಗಿ ಕಾಣಿಸತ್ತೆ, ಕಲಿಯಬೇಕಾದ ಸಂಗತಿ ಸಂದೇಶಗಳೇನು ಅನ್ನೋದನ್ನು ಈವರೆಗೆ ಎಷ್ಟೋ ಜ್ಞಾನಿಗಳು ತಪಸ್ವಿಗಳು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಅವನ ಬದುಕು ಮತ್ತಷ್ಟು ಮೊಗೆದಷ್ಟು ಅದು ಹೊಸತನವನ್ನೇ ಹೊತ್ತುಕೊಂಡು ನವೋ ನವೋ ಭವತಿ ಜಾಯಮಾನಃ, ಪ್ರತಿ ಸರ್ತಿಯೂ ಹುಟ್ಟುವಾಗಲೂ ನಾವು ಅವನನ್ನು ನೋಡುವಾಗ ಅವನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಹುಟ್ಟುತ್ತಾನೆ. ಹುಟ್ಟುವಾಗ ಮೊದಲು ಕಂಡಂತೆ ಕಾಣುವುದಿಲ್ಲ, ಇನ್ನೊಂದು ಹೊಸ ರೂಪವನ್ನು ತೊಟ್ಟು ನಮ್ಮ ಮುಂದೆ ಬರ್ತಾನೆ ಅನ್ನುವುದು ಕೃಷ್ಣ ಅನ್ನುವ ಶಬ್ದದಿಂದಲೂ ಮತ್ತೆ ಆಕರ್ಷಣೆ ಶಕ್ತಿಯಾಗಿ ನಮ್ಮ ಮುಂದೆ ನಿಲ್ತಾನೆ ಅನ್ನುವುದನ್ನು ನಾವು ಯೋಚಿಸಬೇಕಾದ ಅಗತ್ಯ ಇದೆ. ವೃಂದಾರಕೈರ್ವಂದಿತ ಆವಿರಾಸೀತ್, ಅವನು ಬಂದ ಕಾರಣ ನಮಗೆ ಗೊತ್ತಿರುವುದೇನು ಅಂದರೆ, ಸರಿ ಪ್ರಾರ್ಥನೆ ಮಾಡಿದರು ದೇವತೆಗಳು ಅಂತ, ಅದು ಒಂದು ಕಾರಣ ಅನ್ನೋದು ಗೊತ್ತು. ಆದರೆ ಕೃಷ್ಣ ಕೇವಲ ಒಂದು ಪರ್ಪಸ್ಸಿಗಾಗಿ ಬಂದದ್ದಲ್ಲ. ವಸುದೇವ ದೇವಕಿಯರು ಪ್ರಾರ್ಥಿಸಿದರು, ಯಶೋದೆ ನಂದಗೋಪರು ಪ್ರಾರ್ಥಿಸಿದರು ಅನ್ನೋದು ಒಂದು ಪ್ರಧಾನವಾದ ಮಾತು. ದೇವತೆಗಳು ಕೂಡ ಇಡೀ ಭೂಮಿಯಲ್ಲಿ ತುಂಬ ಅನ್ಯಾಯಗಳು ನಡೀತಾ ಇದೆ, ಅದೇ ರೀತಿ ಭೂತಾಯಿ ಗೋವಿನ ರೂಪ ಪಡೆದು ಭಗವಂತನ ಹತ್ರ ಭೂಭಾರ ಹೆಚ್ಚಾಗಿದೆ, ತಲೆ ಎತ್ತಿ ಓಡಾಡಲಿಕ್ಕೆ ಈ ದುಷ್ಟರು ನನ್ನನ್ನು ಬಿಡ್ತಾ ಇಲ್ಲ ಅಂತ ಕೂಗಿ ಕರೆದಾಗ ಭಗವಂತ ಇಳಿದು ಬಂದ ಅನ್ನೋದನ್ನು ನಾವು ಮುಂದೆ ಅವನ ಜೀವನದ ಘಟನೆಗಳನ್ನು ನೋಡುವಾಗ ಅಷ್ಟೇ ಕಾರಣ ಅಲ್ಲ, ಇನ್ನೂ ಬೇಕಾದಷ್ಟು ಕಾರಣ ಇದೆ ಅಂತ ಗೊತ್ತಾಗುತ್ತೆ. ನಳಕೂಬರ ಮಣಿಗ್ರೀವ ಅಂತ ಇಬ್ಬರು ಗಂಧರ್ವರು ಯಾವುದೋ ಒಂದು ಕಾಲದಲ್ಲಿ ಋಷಿಗಳಿಂದ ಶಪ್ತರಾಗಿ ಮರವಾಗಿ ಗೋಕುಲದ ಪರಿಸರದಲ್ಲಿ ನಿಂತಿದ್ರಲ್ವ. ಕೃಷ್ಣ ಉಲೂಖಲವನ್ನು ಎಳ್ಕೊಂಡು ಅಲ್ಲಿ ಹೋಗಿ ಅದರ ಮಧ್ಯದಲ್ಲಿ ಎಳೆದು ಅವರನ್ನು ಉದ್ಧಾರ ಮಾಡಿದ. ಯಾವುದೋ ಕಾಲದಲ್ಲಿ ಶಪ್ತರಾದ ಅವರನ್ನು ಕೃಷ್ಣ ಈ ಕಾಲದಲ್ಲಿ ಉದ್ಧರಿಸಿದ. ಉರ್ವಶಿ ಒಂದು ಸರ್ತಿ ದೇವತೆಗಳನ್ನು ಪ್ರಾರ್ಥಿಸಿದ್ಲು, ಕೃಷ್ಣನ ತಾಯಿ ಆಗಬೇಕು ಒಂದು ದಿವಸ ಅಂತ. ಶಾಪವೂ ಒಂದಿತ್ತು ರಕ್ಕಸಿ ಆಗುವುದಕ್ಕೆ, ಪ್ರಾರ್ಥನೆಯೂ ಇತ್ತು. ಅದು ಪೂತನ ಅನ್ನುವ ಅವಕಾಶದಲ್ಲಿ ಅವಳಿಗೆ ಒದಗಿ ಬಂತು. ಅದೇ ರೀತಿ ಮುಚುಕುಂದನ ಕಥೆ ಗೊತ್ತು ನಮಗೆ. ಮುಚುಕುಂದ ಯುಗಾಂತರದಲ್ಲಿ ದೇವತೆಗಳ ಪರವಾಗಿ ಹೋರಾಡಿ ನಿರಂತರ ಸುಸ್ತಾಗಿ ದೇವತೆಗಳು ಕೇಳ್ತಾರೆ, ನಿಂಗೇನು ಬೇಕು ಅಂತ. ಅವರು ಕೇಳಿದ್ದೇನು ಅಂತಂದರೆ, ಇಷ್ಟು ಹೆಲ್ಪ್ ಮಾಡಿದವನಿಗೆ ಏನಾದರೂ ಒಂದು ದೊಡ್ಡ ವರ ಕೊಡಬೇಕು ಅಂತ ಪ್ರಾರ್ಥಿಸಿದರೆ, ಅವನು ನನಗೆ ನಿದ್ದೆ ಬೇಕು, ಯಾರಾದರೂ ಎಬ್ಬಿಸಿದರೆ ಅವರು ಸುಟ್ಟು ಹೋಗಬೇಕು ಅಂತ ಕೇಳಿದ. ದೇವತೆಗಳು ತಲೆ ಚಚ್ಕೊಂಡ್ರು, ಅಯ್ಯೋ ಇಷ್ಟು ಸಾವಿರಾರು ವರ್ಷಗಳ ನಿರಂತರ ದಣಿವಿನ ಪರಿವೆಯನ್ನು ನಾವು ಪರಿಹರಿಸೋಣ ಅಂತ ಯೋಚಿಸಿದರೆ ಇವನು ನಿದ್ದೆ ಬೇಕು ಅಂತ ಕೇಳಿಬಿಟ್ನಲ್ವಾ ಅಂತ ದೇವರ ಹತ್ರ ಹೋಗಿ ವೈಕುಂಠದಲ್ಲಿ ಪ್ರಾರ್ಥಿಸಿದಾಗ ದೇವರು ಹೇಳಿದರು, ಅವನೇನು ಕೇಳಿದ್ರು ಅದನ್ನು ಸರಿ ಮಾಡುವುದು ನನ್ನ ಜವಾಬ್ದಾರಿ, ನೀವು ಬಿಟ್ಟುಬಿಡಿ ಇಂದ. ಅದೇ ಪರಿಣಾಮ ಕಾಲಯವನ ಆಫ್ರಿಕಾದಿಂದ ಬಂದವನು ಜರಾಸಂದನ ಬೆನ್ನಿಗೆ ನಿಂತು ಒಂದು ಅಕ್ಷೋಹಿಣಿ ಸೈನ್ಯವನ್ನು ಹೊತ್ತು ಕೃಷ್ಣನನ್ನು ಮುಗಿಸ್ಬೇಕು ಅಂತ ಮಾಡಿದ ಪ್ರಯತ್ನಕ್ಕೆ
ಅಡಗಿಕೊಂಡು ಹೋಗಿ ಗುಹೆಯನ್ನು ಸೇರಿಕೊಂಡಾಗ ಕಾಲಯವನ ಕೃಷ್ಣನ ಮೈಯ ಮೇಲಿದ್ದ ಉತ್ತರೀಯವನ್ನು ಹಾಸಿದ್ದು ನೋಡಿ ಇವನೇ ಕೃಷ್ಣ ಇರಬೇಕು ಅಂತ ಒದ್ದವನು ಎದ್ದು ಕೂತ ಮುಚುಕುಂದ. ಇವನನ್ನು ಸುಟ್ಟು ಭಸ್ಮ ಮಾಡಿದ. ಕಾಲಯವನಂತಹ ಒಬ್ಬ ಅತ್ಯಂತ ದೊಡ್ಡ ಕೃಷ್ಣ ವಿರೋಧಿಯಾದವನನ್ನು ಕೊಂದ ಒಂದು ಒಳ್ಳೆಯ ಪುಣ್ಯ ಕಾರ್ಯವನ್ನು ಅವನಿಂದ ಮಾಡಿಸಿ ಅವನನ್ನು ಉದ್ಧಾರ ಮಾಡಿದ. ಅಂದರೆ ಅವನು ಕೇಳಿದ್ದು ಸುಡಬೇಕು ಅಂತ. ಸುಡುವ ವಸ್ತು ಅತ್ಯಂತ ಮಲಿನವಾದದ್ದಾದರೆ ಅದರಿಂದ ಇಡೀ ದೇಶ ಒಂದು ಕ್ಲೀನ್ ಆಯಿತು ಅಂತ ಒಂದು ವ್ಯವಸ್ಥೆಯಲ್ಲಿ ಕೃಷ್ಣ ಅವನನ್ನು ಉದ್ಧರಿಸಿದ. ಹೀಗೆ ಕೃಷ್ಣನ ಜೀವನದ ಅಗತ್ಯ ಒಂದಲ್ಲ ಎರಡಲ್ಲ, ಬೇರೆ 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 ಕಾರಣಗಳಲ್ಲಿ, ಯುಗಾಂತರಗಳಲ್ಲಿ, ಮನ್ವಂತರಾಂತರಗಳಲ್ಲಿ ನಡೆದಂತಹ ಘಟನೆಗಳಿಗೆ ಕೃಷ್ಣ ಉತ್ತರವಾಗಿ ನಿಲ್ತಾನೆ. ಇನ್ನು ಕರ್ಮಫಲವನ್ನು ಸರಿ ಮಾಡಿದ್ದು ಅನ್ನೋದು ದೊಡ್ಡ ಕಾರಣ. ಲಕ್ಷ್ಮಣನಾಗಿ ಸೇವೆ ಮಾಡಿದ್ದು ಅತ್ಯಂತ ಅಧಿಕವಾಗಿ ಫಲವನ್ನು ಉಕ್ಕೇರಿಸಿಕೊಂಡು ಇದ್ದಂತಹ ಅವನ ಶಕ್ತಿಯನ್ನು ಮತ್ತಷ್ಟು ಕಡಿಮೆಗೊಳಿಸುವುದಕ್ಕೋಸ್ಕರ ಬಲರಾಮನಾಗಿ ಅಣ್ಣನಾಗಿ ಹುಟ್ಟಿ ಕೃಷ್ಣನ ಮೇಲೆ ಆಜ್ಞೆಗಳನ್ನು ಮಾಡಿ ಆ ಮೂಲಕ ತನ್ನ ಅಧಿಕವಾದಂತಹ ಪುಣ್ಯ ಫಲವನ್ನು ಜಾರಿಸಿಕೊಂಡ. ಯಾವುದು ಯೋಗ್ಯತೆಗೆ ಮೀರಿ ಬರುತ್ತೋ ಅದು ಅವನಿಗೆ ದಕ್ಕುವುದಿಲ್ಲ, ಅದು ಜೀವಕ್ಕೆ ಹಾನಿ ಅಂತನ್ನುವುದನ್ನು ಯೋಚಿಸಿ ಕೃಷ್ಣ ಅವನನ್ನು ಆ ವ್ಯವಸ್ಥೆಯಲ್ಲಿ ಹುಟ್ಟಿಸಿ ಅನೇಕ ಕಾಲದಲ್ಲಿ ಅವನ ಎಡರು ತೊಡರುಗಳಿಂದ ಪಡೆದ ಆ ಸಮಸ್ಥಿತಿ ಏನಿದೆ ಅದು ಕೃಷ್ಣನದ್ದೇ ಯೋಚನೆ. ಅವನು ಹುಟ್ಟುವಾಗಲೂ ದೇವಕಿಯ ಗರ್ಭದಲ್ಲಿ ಇದ್ದವ 7ನೆಯ ಗರ್ಭದಲ್ಲಿ ಮಾಯೆಯನ್ನು ಉಪಯೋಗಿಸಿ ಅಲ್ಲಿಂದ ಬೇರೆ ಕಡೆಗೆ ಕಳುಹಿಸಿದ. ಅಂದರೆ ಅಲ್ಲಿಂದಲೇ ಅವನನ್ನು ಹೇಗೆ ನಿಯೋಜಿಸಬೇಕು ಅಂತ ಯೋಚಿಸಿಯೇ ಕೃಷ್ಣ ಅವನನ್ನು ರೋಹಿಣಿಯ ಗರ್ಭದಿಂದ ಹೊರತಂದದ್ದಷ್ಟೇ ಅಲ್ಲದೆ ಬದುಕಿನ ಕೊನೆಯ ತನಕವೂ ಅನೇಕ ಪ್ರಸಂಗಗಳಲ್ಲಿ ಪ್ರಲಂಬಾಸುರ ಒಬ್ಬ ಹುಡುಗನ ವೇಷದಲ್ಲಿ ಬಂದು ಆಡುವ ನೆಪದಲ್ಲಿ ಸೋತವರು ಗೆದ್ದವರನ್ನು ಹೊತ್ತು ಓಡಬೇಕು ಅಂತನ್ನುವ ನಿಯಮವನ್ನು ಇಟ್ಟುಕೊಂಡು ತಾನು ಸೋತ ಮೇಲೆ ಪ್ರಲಂಬನನ್ನು ಹೆಗಲ ಮೇಲೆ ಪ್ರಲಂಬ ಬಲರಾಮನನ್ನು ಹೆಗಲ ಮೇಲೆ ಹಾಕ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿ ಆಕಾಶಕ್ಕೆ ನೆಗೆದೇ ಬಿಟ್ಟ. ಬಲರಾಮ ಕಂಗಾಲಾದ, ಏನು ಮಾಡುವುದು ಗೊತ್ತಾಗಲಿಲ್ಲ. ಕೊನೆಗೆ ಕೃಷ್ಣನನ್ನು ನೆನಪಿಸಿಕೊಂಡಾಗ ಕೃಷ್ಣ ಅವನ ಮೂಲ ರೂಪವನ್ನು ನೆನಪಿಸಿ ಇಡೀ ಶೇಷನಿಯ ತಲೆಯ ಮೇಲೆ ಇರುವ ಭೂಮಿಯ ಭಾರವನ್ನೆಲ್ಲ ಅವನ ಎದೆ ಮೇಲೆ ಬಿಟ್ಟು ಭೂಮಿಗೆ ಜೋರಾಗಿ ಕುಸಿಯುವಂತೆ ಮಾಡಿ ಅವನನ್ನು ಕೊಲ್ಲುವ ಅವಕಾಶವನ್ನು ಒದಗಿಸಿಕೊಟ್ಟ. ಹೀಗೆ ಪ್ರತಿಯೊಂದು ಹಂತದಲ್ಲೂ ತನ್ನ ಸುತ್ತ ಇದ್ದವರಿಗೆ ಅಗತ್ಯ ಇದ್ದ ಎಲ್ಲ ಕಾರ್ಯವನ್ನು ಅಥವಾ ಅಗತ್ಯ ಇದ್ದ ಎಲ್ಲ ಸಹಾಯವನ್ನು ಮಾಡಿದ ಕೃಷ್ಣ ಬದುಕಿನುದ್ದಕ್ಕೂ ಒಂದು ದಿವಸವೂ ವ್ಯರ್ಥವಾದ ಕಾಲ ಕಳೆದದ್ದು ಅಂತಿಲ್ಲ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಇನ್ನೂ ಒಂದು ನಾವು ನೋಡಲೇಬೇಕಾದ ಸಂಗತಿ ಏನು ಅಂತಂದರೆ, ನಮಗೆ ಕಂಸ ತನ್ನ ತಂಗಿಯಾದಂತಹ ದೇವಕಿಯನ್ನು ಸಾರ್ವಜನಿಕವಾಗಿ ರಥದಲ್ಲಿ ಕೂಡಿಸಿ ಹಬ್ಬದ ರೀತಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಜನರ ಮುಂದೆ ತಾನು ಕೌಟುಂಬಿಕ ಪ್ರಿಯ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ನಡ್ಕೊಂಡಿದ್ದ. ಆದರೆ ಪ್ರಕೃತಿ ಅವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಇದೇ ದೇವಕಿಯ ಗರ್ಭದ 8ನೆಯ ಮಗು ನಿನ್ನನ್ನು ನಾಶ ಮಾಡುತ್ತೆ ಅಂತ ಹೇಳಿದ ತಕ್ಷಣ ಸಾರ್ವಜನಿಕವಾಗಿಯೇ ಕರ್ಕೊಂಡು ಹೋಗ್ತಾ ಇದ್ದವ ಅಲ್ಲೇ ರಥದಿಂದ ಇಳಿದು ಆಕೆಯ ಮುಡಿಯನ್ನು ಹಿಡಿದು ಕತ್ತಿಯಿಂದ ತರಿಯುವ ಪ್ರಯತ್ನವನ್ನು ಮಾಡುತ್ತಾನೆ. ವಸುದೇವ ಬಹಳ ಪ್ರಯತ್ನಪಟ್ಟು ಅವನನ್ನು ಕೇಳ್ಕೊಳ್ಳುತ್ತಾನೆ, ಅನಿವಾರ್ಯವಾಗಿ ನೀನು ಕೆಟ್ಟ ಹೆಸರು ಪಡೆಯುವಂತಹ ಸ್ಥಿತಿ ಒದಗಿ ಬರುತ್ತೆ, ಇದು ತಪ್ಪು ಅಂತ. ಹುಟ್ಟಿದವನು ಸಾಯಲೇಬೇಕು, ನಿನಗೇನು ಮಕ್ಕಳಿಂದ ಸಾವು ಅಂತಂದಮೇಲೆ ನಾನೇ ಮಗುವನ್ನು ತಂದು ಕೊಡ್ತೇನೆ ಅಂತ. ತಂದು ಕೊಡುವಾಗಲೂ ಒಂದು ಘಟನೆ ನಡೆಯುತ್ತೆ. ಮೊದಲ ಮಗುವನ್ನು ತಂದು ಕೊಟ್ಟಾಗ ಅಯ್ಯೋ ಇದು ಪಾಪದ ಮಗು ಬೇಡ ಅಂತ ಮರಳಿ ಕೊಟ್ಟಂತೆ ನಟಿಸ್ತಾನೆ. ಅದೇ ಸರಿಯಾದ ಹೊತ್ತಿಗೆ ನಾರದರು ಬಂದು ಈ ದೇವತೆಗಳೆಲ್ಲ ಯಾದವರಾಗಿ ಹುಟ್ಟುವವರಿದ್ದಾರೆ, ಯಾರೂ ಕೂಡ ಹೇಗೂ ಕೂಡ ಬರಬಹುದು ಅನ್ನುವ ಒಂದು ಮಾಹಿತಿಯನ್ನು ಅವನ ತಲೆಗೆ ತುಂಬಿದ ತಕ್ಷಣವೇ ಆ ಕೂಡಲೇ ಆ ಮಗುವನ್ನು ತಾಯಿ ಎದುರುಗಡೆನೇ ವಧ್ಯಶಿಲೆಗೆ ಜೋರಾಗಿ ಒದ್ದು ಅದನ್ನು ನಾಶ ಮಾಡ್ತಾನೆ. ಹೀಗೆ ಕಣ್ಣ ಮುಂದೆಯೇ ಕಳಕೊಂಡ 6 ಮಕ್ಕಳನ್ನು ನೋಡಿಯೂ ಸ್ವಲ್ಪವೂ ಕರುಣೆ ತೋರದಂತಹ ಕಂಸ ಕೊನೆಗೆ 7ನೇದ್ದು ನಾಶ ಆಯಿತು ತಾನಾಗಿ ಅಂತ ಗೊತ್ತಾದಾಗ ಒಳ್ಳೆಯದಾಯಿತು ಅಂತ ಅನ್ಕೋತಾನೆ. 8ನೇದ್ದು ಆಗುವಾಗಲೂ ಪರಿಸ್ಥಿತಿ ಹೇಗಿತ್ತು? ಅವನು ತುಂಬ ಬಿಗುವಾದ ವಾತಾವರಣದಲ್ಲಿ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕಾಯ್ತಾ ಇದ್ದವನಿಗೆ ಅಲ್ಲಿ ವ್ಯವಸ್ಥೆ ಎಲ್ಲ ಬೇರೆಯಾಗಿತ್ತು. ಭಗವಂತ ತಾನು ಹುಟ್ಟುವಾಗ ಅಸಾಮಾನ್ಯ ಅನ್ನೋದನ್ನು ತೋರಿಸಲಿಕ್ಕೋಸ್ಕರನೇ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲ ಶೋಭಿಕೌಸ್ತಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಹುಟ್ಟುವಾಗಲೇ 4 ಕೈಯಲ್ಲಿ ಆಯುಧಗಳನ್ನು ಹೊತ್ತಿದ್ದಾನೆ. ಕುತ್ತಿಗೆಯಲ್ಲಿ ಸರ ಇದೆ, ಸೊಂಟದಲ್ಲಿ ಒಡ್ಯಾಣ ಇದೆ, ತೊಡೆಯಲ್ಲಿ ಒಳ್ಳೆಯ ಪಟ್ಟೆಯ ಮಡಿ ಇದೆ, ಕಾಲಿಗೆ ಗೆಜ್ಜೆ ಇದೆ, ತಲೆ ಮೇಲೆ ಕಿರೀಟ ಇದೆ.
ಕೈಗೆ ಕಡಗ ಇದೆ, 4 ಕೈಗಳಲ್ಲಿ ಆಯುಧ ಇದೆ, ನಗು ಮುಖದಲ್ಲಿ ಹಾಗೆ ಚಿಮ್ತಾ ಇದೆ, ಕಣ್ಣು ಬಿಟ್ಟಿದೆ. ಇದು ಸಾಮಾನ್ಯ ಮಗುವಿನ ಹುಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಗು ಹುಟ್ಟು ನೂಲಿನ ಎಳೆ ಇಲ್ಲದೆ ಹುಟ್ಟಿದರೆ ಇವನು ಎಲ್ಲವನ್ನು ಇಟ್ಟುಕೊಂಡೇ ಹುಟ್ಟಿದ. ತಂದೆ ತಾಯಿಗಳಾಗಿ ನಾವು ಮುಂದೆ ವಸುದೇವ ದೇವಕಿಯರ ಮಗ ಅಂತ ಹೇಳಿಸಿಕೊಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಯಿತು. ಬಂದು ಭಗವಂತನನ್ನು ಶರಣಾಗ್ತಾರೆ. ನಿನ್ನಂತಹ ಕಾರುಣ್ಯಮೂರ್ತಿ ಇನ್ನೊಬ್ಬ ಇಲ್ಲ. ಯಾಕೆಂದರೆ ಅವರು ಈ ಹಿಂದೆಯೇ ಪೃಶ್ನಿಗರ್ಭ ಅಂತ ಭಗವಂತನ ಒಂದು ರೂಪವನ್ನು ಹೆತ್ತ ಗಂಡ ಹೆಂಡಿರೇ ಆಗಿದ್ದು, ಮತ್ತೊಂದು ಸರ್ತಿ ಭಗವಂತನ ಹುಟ್ಟನ್ನು ಕೇಳಿ ಬಯಸಿದ್ದಕ್ಕೆ ಇಲ್ಲಿ ಹುಟ್ಟಿದ. ಅವ್ರು ಕೇಳಿದ್ದು ಬರೀ ಹುಟ್ಟು ಮಾತ್ರ. ಅದಕ್ಕೋಸ್ಕರ ಇನ್ನೂ ಇಬ್ಬರು ಯಶೋದೆ ನಂದಗೋಪರು ಕೃಷ್ಣನ ಬಾಲ್ಯವನ್ನು ನಾವು ಅನುಭವಿಸಬೇಕು ಅಂತ ಕೇಳಿಕೊಂಡದ್ದಕ್ಕೆ ಜನ್ಮಾದ್ಯಸ್ಯ ಯತಃ ಇತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ ಹುಟ್ಟಿದ್ದಿಲ್ಲಿ. ಇತರತಃ ಇನ್ನೊಂದು ಕಡೆಗೆ ಹೋಗಿ ಅಲ್ಲಿ ಆ ತಂದೆ ತಾಯಿಯ ಸುಖವನ್ನು, ಬಾಲ್ಯದ ಆಟೋಟಗಳನ್ನು ಅವರಿಗೆ ತೋರುವ ನೆಪದಲ್ಲಿ ಈ ಮನೆಯಿಂದ ಆ ಮನೆಗೆ ವರ್ಗಾವಣೆಗೊಂಡ. ಅಲ್ಲೂ ಒಂದು ಮಾತು ಬಹಳ ಚೆನ್ನಾಗಿದೆ. ಕೊನೆಯ ಮಗುವಾಗುವಾಗ 2 ಕೈಗಳಿಗೆ ಚೆನ್ನಾಗಿ ಸಂಕೋಲೆಗಳನ್ನು ಬಿಗಿದಿಟ್ಟಿದ್ದಾರೆ. ಬಿಗಿದಿಟ್ಟಾಗ ಮಗು ಹುಟ್ಟಿದೊಡನೆ ಆಕಾಶಕ್ಕೆ ಬೆಳೆದು ನಿಂತ ರೂಪವನ್ನು ಅವರು ನೋಡಿದ ಮೇಲೆ ಅವರಿಗೆ ಸಮಾಧಾನ ಹೇಳಿ ಮತ್ತೆ ಮಗುವಿನ ರೂಪವನ್ನು ತೊಟ್ಟ ಬಳಿಕ ನನ್ನನ್ನು ಕರ್ಕೊಂಡು ಹೋಗಿ ಅಂತಂತಾನೆ. ಅಲ್ಲ, ಕೈಗೆ ಬೇಡಿ ಇದೆ, ಇದನ್ನು ತಪ್ಪಿಸಿಕೊಂಡು ಹೇಗೆ ಬರುವುದು ಅಂತ. ಆಗ ಕೃಷ್ಣ ಹೇಳ್ತಾನೆ, ಮೊದಲು ಎದ್ದೇಳು. ನೀನು ಹೇಳದೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತ ಹೀಗೆ ಕೂತ್ರೆ ಕೊನೆವರೆಗೂ ಕೈಯಿಂದ ಅದು ಬಿಚ್ಚಿ ಹೋಗುವುದೇ ಇಲ್ಲ. ಯಾವಾಗ ಅವನು ಎದ್ದು ನಿಂತನೋ ತಾನಾಗಿ ಬಿಚ್ಚಿಕೊಂಡಿತು, ಹೆಜ್ಜೆ ಇಟ್ಟನೋ ಕಾಲಿದ್ದು ತಪ್ಪಿಸಿಕೊಂಡಿತು, ಇನ್ನೂ ಮುಂದೆ ಹೆಜ್ಜೆ ಇಟ್ಟನೋ ಬಾಗಿಲೆಲ್ಲ ತೆರೆದುಕೊಂಡಿತು, ಮತ್ತು ಕಣ್ಣಿಗೆ ಎಣ್ಣೆ ಹಚ್ಚಿಕೊಂಡು ಕೂತಿದ್ದ ಅಷ್ಟೂ ಜನಕ್ಕೆ ನಿದ್ದೆ ಅಡರಿತು. ಇದ್ದಕ್ಕಿದ್ದ ಹಾಗೆ ಪ್ರಕೃತಿ ಎಲ್ಲವೂ ಅವನಿಗೆ ಬೇಕಾದ ಹಾಗೆ ನಿರ್ಮಾಣಗೊಂಡಿತು. ಆಶ್ಚರ್ಯ ಅಂದರೆ ಆ ಮಗುವನ್ನು ಹೊತ್ತು ಅವನು ಹೊರಕ್ಕೆ ಬರ್ತಾ ಇದ್ದರೆ ಜೋರಾಗಿ ಬೀಸ್ತಾ ಇದ್ದ ಮಳೆಯಲ್ಲಿ ಒಂದು ಹನಿಯವನ ತಲೆ ಮೇಲೆ ಬೀಳದ ಹಾಗೆ ರಕ್ಷಣೆಗಾಗಿ ಶೇಷನೇ ಬಂದು ನಿಂತಿದ್ದ. ಮತ್ತು ಪ್ರವಾಹೋಪಾದಿಯಾಗಿ ಹರಿತಾ ಇದ್ದ ಯಮುನೆ ಸ್ವಲ್ಪವೂ ಅವನಿಗೆ ತೊಂದರೆ ಅಡಚಣೆ ಉಂಟಾಗದ ಹಾಗೆ ನಡ್ಕೊಂಡು ಹೋಗಲಿಕ್ಕೆ ಅನುಕೂಲವಾದ ಬರೀ ಮಂಡಿಯಷ್ಟು ಎತ್ತರದ ನೀರು, 2 ಸೈಡ್ನಲ್ಲಿ ಪ್ರವಾಹ ಭೋರ್ಗರೆಯುವ ಆಕಾಶದ ಎತ್ತರಕ್ಕೆ ನಿಂತಿದ್ದರೆ ಇವನು ಮಧ್ಯದಲ್ಲಿ ಹಾದು ಹೋದ. ಯಮುನೆ ಪಾದ ಬೆರಳು ಆ ಬುಟ್ಟಿಯಲ್ಲಿ ಸ್ವಲ್ಪ ಹೊರಗೆ ಕಾಣಿಸ್ತಾ ಇತ್ತು. ಯಾವುದೋ ದೊಡ್ಡ ದೀಪ ಹಚ್ಚಿದಾಗ ಕಾಣಿಸ್ತಾ ಇತ್ತು. ಯಮುನೆ ಅಂದ್ಕೊಂಡ್ಲಂತೆ, ಗಂಗೆ ಭಗವಂತನ ಪಾದವನ್ನು ಮುಟ್ಟಿ ಹರಿಪಾದ ಕಂಜದ ಅಂತ ಅವಳಿಗೆ ಹೆಸರಿದೆ, ನನಗೂ ಅಂಥದ್ದೇ ಒಂದು ಖುಷಿ ಬೇಕು ಅಂತ ಹೇಳಿ ಭಗವಂತನ ಪಾದವನ್ನು ಮುಟ್ಟಿ ಬಹಳ ಆತ್ಮೀಯತೆಯನ್ನು ಕೃಷ್ಣನಿಗೆ ತೋರಿದ್ಲಂತೆ. ಹೀಗೆ ಹೊರಟು ಹೋದ ಬಳಿಕ ಅಲ್ಲಿ ಹೋಗುವಾಗ ಅದೇ ಹೊತ್ತಿಗೆ ಯಶೋದೆಯು ಒಂದು ಹೆಣ್ಣನ್ನು ಹೆತ್ತು ಮೂರ್ಛೆ ಬಿದ್ದಿದ್ದಾಳೆ. ವಸುದೇವ ಅಲ್ಲಿಗೆ ಹೋಗಿ ಆ ಮಗುವನ್ನು ತನ್ನ ಬುಟ್ಟಿಯಲ್ಲಿಟ್ಟುಕೊಂಡು ತಾನು ತಂದಿದ್ದ ಮಗುವನ್ನು ಅವಳ ಮಡಿಲಲ್ಲಿ ಇರಿಸಿ ಮರಳಿ ಕರ್ಕೊಂಡು ಬರುವಾಗಲೂ ಯಥಾಪ್ರಕಾರ ಯಮುನೆ ಸಹಕರಿಸಿದ್ದಾಳೆ. ಶೇಷ ಮಳೆಯನ್ನು ನಿಲ್ಲಿಸಿದ್ದಾನೆ. ಒಳಕ್ಕೆ ಬಂದಿದ್ದಾರೆ. ಯಥಾಪ್ರಕಾರ ಬಂದು ಕೂತೊಡನೆ ಆ ಮಗುವನ್ನು ಕೆಳಗೆ ಇಳಿಸಿದ ತಕ್ಷಣವೇ ಕೈಗೆಲ್ಲ ಸಂಕೋಲೆ ಬಿಗಿಯಿತು. ಕೋಣೆಯ ಬಾಗಿಲುಗಳೆಲ್ಲ ಹಾಕಿಕೊಂಡವು. ಹೊರಗಡೆಯಿಂದ ನಿಂತಿದ್ದ ಎಲ್ಲ ಸೇವಕರು ಇದ್ದಕ್ಕಿದ್ದ ಹಾಗೆ ಎದ್ದು ಈ ಮಗು ಅಳುವ ಶಬ್ದವನ್ನು ಕೇಳಿ ನಾ ಮುಂದು ತಾ ಮುಂದು, ಮೊದಲು ಕಂಸನಿಗೆ ಹೇಳಬೇಕಾದವರು ನಾವು ಅಂತ ಒಬ್ಬರ ಮೇಲೆ ಒಬ್ಬರು ಬಿದ್ದುಕೊಂಡು ಹೋಗಿ ಕತೆ ಹೇಳಿದಾಗ ಹೀಗೆ ಹುಟ್ಟಿದೆ ಅಂತ ಕಂಸ ಓಡಿ ಬಂದ. ಯಥಾಪ್ರಕಾರ ಆ ಮಗು ಹೆಣ್ಣು ಅಂತ ಗೊತ್ತಾದಾಗ ದೇವಕಿ ತುಂಬ ಕೇಳ್ಕೊಳ್ತಾಳೆ. ಅದರ ವಿಲಾಪ ಓದಿದರೆ ತುಂಬ ದುಃಖ ಆಗತ್ತೆ. ನಿನಗೆ ಸಾವು ಅಂತ ಹೇಳಿದ್ದು ಗಂಡು ಮಗುವಿನಿಂದ, ಇದು ಹೆತ್ತದ್ದು ಹೆಣ್ಣು, ಅದರಿಂದಾಗಿ ಇದು ನಿನಗೆ ಯಾವ ತೊಂದರೆಯೂ ಮಾಡಲ್ಲ, ಅದರಿಂದಾಗಿ ದಯವಿಟ್ಟು ಇದನ್ನು ಬಿಟ್ಟುಕೊಡು. ಈಗಾಗಲೇ 6 ಮಕ್ಕಳನ್ನೆಲ್ಲರನ್ನೂ ಕಳ್ಕೊಂಡು ನಾನು ತುಂಬ ವ್ಯಥೆಯಲ್ಲಿದ್ದೇನೆ. ತಾಯ್ತನದ ಒಂದು ಸಣ್ಣ ಸುಖವನ್ನು ನನಗೆ ಅನುಭವಿಸಲಿಕ್ಕಾಗದೇ ಇರುವ ಕಷ್ಟದಲ್ಲಿದ್ದೇನೆ, ಬಿಟ್ಟುಕೊಡು ಅಂತ. ಏನು ಮಾಡಿದರೂ ಕಂಸ ಕರಗಲಿಲ್ಲ. ಅದನ್ನು ಎತ್ತಿ ನೆಲಕ್ಕೆ ಹೊಡಿಬೇಕು ಅನ್ನುವಷ್ಟರಲ್ಲಿ ಅವನ ಎದೆಯನ್ನು ಒದ್ದು ಆಕಾಶಕ್ಕೆ ನೆಗೆದ ಆ ಮಗು ಅಷ್ಟಭುಜದ ದುರ್ಗೆಯಾಗಿ ನಿಂತು, ನೀನು ಯಾರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದೆಯೋ ಅವನು ಸುರಕ್ಷಿತವಾಗಿ ಬೇರೆ ಕಡೆ ಹುಟ್ಟಿ ಬೆಳೆದು ನಿನ್ನ ಅಂತ್ಯವನ್ನು ಹಾಡಲಿಕ್ಕಿದ್ದಾನೆ ಅಂತ ಹೇಳಿದಾಗ ಪೂರ್ತಿ ಜರ್ರ ಅಂತ ಅವನ ಉತ್ಸಾಹವೇ ಇಳಿದು ಹೋಯಿತು. ಇಷ್ಟು ಪ್ರಯತ್ನ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಯ್ತಲ್ವ ಅಂತ. ಆಮೇಲೆ ಜನರ ಮುಂದೆ ಕೆಟ್ಟವರಾಗಬಾರ್ದು ಅಂತ ತಂಗಿಯನ್ನು ಮತ್ತು ವಸುದೇವನನ್ನು ಬಿಟ್ಟು ಬಿಡ್ತಾನೆ. ಬಿಟ್ಟ ಬಳಿಕ ಅವನ ಹತ್ತಿರಕ್ಕೆ ಯಾರ್ಯಾರು ಬಂದರು ಅಂತ ಒಂದು ಮಾತಿದೆ.
ಇದು ನಮಗೆ ತುಂಬ ಇಂಪಾರ್ಟೆಂಟ್ ಈ ವಿಷಯದಲ್ಲಿ. ಪ್ರಲಂಬಬಕಚಾಣೂರ ತೃಣಾವರ್ತ ಮಹಾಶನೈ ಮುಷ್ಟಿಕಾರಿಷ್ಟ ವಿವಿಧ ಪೂತನಾ ಕೇಶಿಧೇನುಕೈ ಅನ್ಯೈಶ್ಚಾಸುರಭೂಪಾಲೈ ಬಾಣಭೌಮಾದಿಭಿರ್ವೃತಃ ಯದೂನಾಂ ಕದನಂ ಚಕ್ರೆ ಬಲೀಮಾಗಧ ಸಂಶ್ರಯ. ಪ್ರಲಂಬ, ಬಕ, ಚಾಣೂರ, ಮುಷ್ಟಿಕ, ತೃಣಾವರ್ತ, ಅರಿಷ್ಟ, ವಿವಿಧ, ಮೈಂದ, ಪೂತನ, ಕೇಶಿ, ಧೇನುಕ, ಅನ್ಯೈಶ್ಚ ಅಸುರಭೂಪಾಲೈ, ನರಕ ಮತ್ತು ಮಾಗಧ ಅಂದರೆ ಜರಾಸಂಧ, ಇವರೆಲ್ಲರೂ ಒಟ್ಟಾಗಿ, ಮೊದಲಿಂದಲೂ ಕೂಡ ಅವರಷ್ಟು ಜನ ಒಟ್ಟಾಗಿದ್ದರು. ಆದರೆ ಈ ಕಾಲದಲ್ಲಿ ಮತ್ತೆ ಒಟ್ಟಾದ್ರಂತೆ. ಒಟ್ಟಾಗಿ ಈ ಕೃಷ್ಣ ಹುಟ್ಟಿ ಬಂದದ್ದು, ಅಂದರೆ ಈ ಶಕ್ತಿ ಹುಟ್ಟಿ ಬಂದದ್ದು ನಮ್ಮನ್ನು ಖಂಡಿತವಾಗಿ ಮುಕ್ತಾಯ ಹಾಡುತ್ತೆ. ಅದರಿಂದಾಗಿ ಇದನ್ನು ಹೇಗಾದರೂ ನಿರ್ನಾಮ ಮಾಡಬೇಕು ಅಂತ ಯೋಚಿಸಿ ಅವರೆಲ್ಲ ದೊಡ್ಡ ಮೀಟಿಂಗ್ ಮಾಡಿದ್ರಂತೆ. ಮೀಟಿಂಗ್ ಮಾಡುವಾಗ ಕಂಸನ ಮಾತು, ಮೂಲಂ ವಿಷ್ಣುರ್ಹಿ ದೇವಾನಾಂ ಯತ್ರ ಧರ್ಮ ಸನಾತನಃ ತಪಸ್ವಿನೋ ಯಜ್ಞಶೀಲಾನ್ ಗಾಶ್ಚಹನ್ಮೋ ಹವಿರ್ದುಘಾ. ಎಲ್ಲ ಧರ್ಮಗಳ ದೇವತೆಗಳ ಮೂಲ ವಿಷ್ಣು. ಅವನನ್ನು ಬೆಳೆಸುವುದೇ ಈ ತಪಸ್ವಿಗಳು, ಗೋವುಗಳು, ಯಜ್ಞಗಳು ಮತ್ತು ಭಗವಂತನನ್ನು ಪ್ರೀತಿಸುವಂತಹ ಭಕ್ತರು. ಇಷ್ಟು ಜನರನ್ನು ನಾಶ ಮಾಡಿದರೆ ದೇವತೆಗಳ ಮತ್ತು ಭಗವಂತನ ಸಂಬಂಧ ಕಡಿದು ಹೋಗುತ್ತೆ. ನಾವು ಮತ್ತಷ್ಟು ಈ ದೇಶದಲ್ಲಿ ನಮ್ಮ ಆಧಿಪತ್ಯವನ್ನು ಉಳಿಸ್ಲಿಕ್ಕಾಗತ್ತೆ ಅಂತ ಹೀಗೆ ಹೇಳಿ, ವಿಪ್ರಾಹ ಗಾವಶ್ಚ ವೇದಾಶ್ಚ ಅಷ್ಟು ಹೇಳುವಾಗ ಒಂದು ಒಳ್ಳೆ ಮಾತು ಹೇಳ್ತಾನೆ. ಏನು ಅಂದರೆ, ತಪಃ ಸತ್ಯಂ ದಮಃಶಮಃ ಶ್ರದ್ಧಾ ದಯಾ ತಿತಿಕ್ಷಾಶ್ಚ ಕ್ರತವಃ ತೇ ಹರೇಸ್ತನೂ. ಹರಿಯ ಶರೀರಗಳು ಇವೆಲ್ಲವೂ ಕೂಡ ಯಾವುದು ಅಂದರೆ, ಯಾರು ಜ್ಞಾನಿಯೋ, ಹಸುಗಳು, ವೇದಗಳು, ನಿರಂತರವಾದ ತಪಸ್ಸು, ಸತ್ಯ ಅಂದರೆ ಪ್ರಾಮಾಣಿಕತೆ, ದಮಃ ಇಂದ್ರಿಯ ನಿಗ್ರಹ, ಶಮಃ ಭಗವಂತನಲ್ಲಿ ಭಕ್ತಿ, ಶ್ರದ್ಧಾ ನಾನು ಕಾಣದ ಸಂಗತಿ ನೋಡದ ಸಂಗತಿ ಇದೆ ಅನ್ನುವ ಒಳಗಿನ ನಂಬಿಕೆ, ಎಲ್ಲ ಪ್ರಾಣಿಗಳ ಮೇಲೆ ಪ್ರೀತಿ ಮತ್ತು ಎಲ್ಲವನ್ನು ಕಷ್ಟವನ್ನು ಸಹಿಸಿಕೊಳ್ಳುವ ಗುಣ ಅಂದರೆ ತಿತಿಕ್ಷಾ ಅಂತ ಕರೀತಾರೆ, ಮತ್ತು 106 ಥರದ ಯಜ್ಞಗಳು. ಅವನೇನು ಮಾಡ್ತಾನೆ ಅಂದರೆ, ಇಷ್ಟು ಹೇಳಿ ಇದೆಲ್ಲವನ್ನು ನಾಶ ಮಾಡಬೇಕು. ಶಾಂತಿಯನ್ನು ನಾಶ ಮಾಡುವುದು, ದಯೆಯನ್ನು ನಾಶ ಮಾಡುವುದು ಅಂದರೆ ಏನು? ಶಮ ದಮಗಳನ್ನು ನಾಶ ಮಾಡುವುದು ಅಂದರೆ ಕಣ್ಣಿಗೆ ಅಥವಾ ಇಂದ್ರಿಯಗಳಿಗೆ ರುಚಿಯಾದ ಪದಾರ್ಥಗಳನ್ನು ಪ್ರವೋಕ್ ಮಾಡುವ ಹಾಗೆ ಅದರಲ್ಲೇ ಅವರು ಇಂದ್ರಿಯಾರಾಮರಾಗಿ ಬೀಳುವಂತಹ ವ್ಯವಸ್ಥೆಯಲ್ಲಿ ಅವರನ್ನು ತೊಡಗಿಸುವುದು. ಬೇಕಾದಷ್ಟು ಮದ್ಯದ ವ್ಯವಸ್ಥೆಯನ್ನು ಮಾಡುವುದು, ಊರು ತುಂಬ ವೇಶ್ಯ ವಾಟಿಕೆಗಳನ್ನು ತೆರೆಯುವುದು, ಈ ಥರ ಜನ ಎಲ್ಲ ಅದರಲ್ಲಿ ಬಂದು ಬೀಳಬೇಕು. ಅವರ ನೇರ ನಡೆನುಡಿ ಏನಿದೆ ಅದೆಲ್ಲ ತಪ್ಪಿಸಿಕೊಂಡು ಅವರು ಯಾವುದೂ ಸಾಧನೆಯ ದಾರಿಯನ್ನು ಮಾಡಬಾರ್ದು. ಆ ರೀತಿ ಅವರನ್ನೆಲ್ಲ ದಾರಿ ತಪ್ಪಿಸಿ ಯಜ್ಞ ನಡೆಯುವ ಜಾಗದಲ್ಲಿ ನಾವು ಅದನ್ನು ಧ್ವಂಸಗೊಳಿಸಿ ತಪಸ್ವಿಗಳನ್ನೆಲ್ಲ ನಾಶ ಮಾಡಿದರೆ ನಾವು ಸ್ವಲ್ಪ ಬದುಕುವುದು ಸಾಧ್ಯ ಇದೆ ಅಂತ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಸೇರಿಕೊಂಡ ಎಲ್ಲ ದುಷ್ಟರ ಕೂಟ ಒಟ್ಟಾಯಿತು. ಇದು ಅವತ್ತೂ ಹಾಗೆ, ಇವತ್ತೂ ಹಾಗೆ. ಒಬ್ಬ ಒಳ್ಳೇದು ಮಾಡ್ತಾನೆ ಅಂತ ಬಂದಾಗ ಎಲ್ಲ ದುಷ್ಟರು ಎಡಕಾಲನ್ನು ಮುಂದಿಟ್ಟುಕೊಂಡು ತೃತೀಯ ರಂಗವನ್ನು ಕಟ್ಟಿಕೊಂಡು ನಾವು ಅವರನ್ನು ಏನು ಮಾಡಿದರೂ ಕೂಡ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹಠ ತೊಡುತ್ತಾರೆ. ಅದು ಕೃಷ್ಣನ ಕಾಲದಲ್ಲೂ ನಡೆದಿತ್ತು. ಏಕಾಕಿಯಾಗಿ ಕೃಷ್ಣನ ವಿರುದ್ಧ ಅಷ್ಟೂ ಜನ ದುಷ್ಟರು ಒಟ್ಟಿಗೆ ಸೇರಿಕೊಂಡು ಕೃಷ್ಣನ ಆಡಳಿತದ ಯಾವುದೇ ಪ್ರಭಾವ ಜನರ ಮೇಲೆ ಬೀಳಬಾರ್ದು ಅಂತ ಯೋಚಿಸಿ ಅವನ ಸಂಬಂಧಗಳು ಎಲ್ಲೆಲ್ಲಿದೆಯೋ ಅದೆಲ್ಲವನ್ನು ನಾಶ ಮಾಡುವ ಪ್ರಯತ್ನವನ್ನು ನಿರಂತರ ಮಾಡಿದರು. ಅದರ ಪರಿಣಾಮವಾಗಿಯೇ ಮೊದಲನೇದಾಗಿ ಪೂತನೆ ಬರ್ತಾಳೆ, ಶಕಟ ಬರ್ತಾನೆ, ತೃಣಾವರ್ತ ಬರ್ತಾನೆ, ಧೇನುಕ ಬರ್ತಾನೆ, ವತ್ಸಾಸುರ ಬರ್ತಾನೆ, ಅರಿಷ್ಟ ಬರ್ತಾನೆ, ಹೀಗೆ 106 ಜನ ಬರ್ತಾರೆ. ಅದರಲ್ಲೇನು ವಿಶೇಷ ಅಂದರೆ, ಆ ಹುಡುಗನಿಗೆ ಯಾವುದು ಇಷ್ಟವೋ ಆ ರೂಪದಲ್ಲೇ ಬರುವುದು. ಮಗುವಿಗೆ ಮೊದಲು ಹಾಲು ಉಡಿಸುವುದು ಬಹಳ ಕುಡಿಯುವುದು ಇಷ್ಟ ಅನ್ನುವ ಕಾರಣಕ್ಕೆ ಪೂತನೆಯಾಗಿ ಬಂದಳು. ಆಮೇಲೆ ಮಗುವಿಗೆ ಆಟದ ಸಾಮಾನು ಇಷ್ಟ, ಬಂಡಿಯ ರೂಪದಲ್ಲಿ ಬಂದ. ಸಹಜವಾಗಿ ಹುಡುಗ ಬೆಳೆದಾಗ ಅವನಿಗೆ ಕರು ಇಷ್ಟ ಆಗಿತ್ತು, ಹಸುಗಳು ಇಷ್ಟ ಆಗಿತ್ತು. ಜಗತ್ತಿನ ಎಲ್ಲ ಪ್ರಾಣಿಗಳನ್ನು ಕೃಷ್ಣ ಪ್ರೀತಿಸುವ ರೀತಿಯಲ್ಲಿ ಎಲ್ಲವನ್ನೂ ಜೊತೆಗಿಟ್ಟುಕೊಂಡು ಅವುಗಳನ್ನು ಆಟ ಆಡಿಸ್ತಿದ್ದ. ಹಾಗೆ ಎಲ್ಲ ಆಕೃತಿಯನ್ನು ಪಡ್ಕೊಂಡು ಬಂದರು. ಇನ್ನೂ ವಿಶೇಷ ಅಂತಂದರೆ, ಮರದ ರೂಪದಲ್ಲಿ ಒಮ್ಮೆ ಬಂದ ಒಬ್ಬ ರಾಕ್ಷಸ, ಉಗ್ರ ಅಂತ ಅವನ ಹೆಸರು. ಅವನು ಉಗ್ರವಾದ ಹೇಗಿತ್ತು ಅಂತಂದರೆ, ಆ ಪರಿಸರದಲ್ಲಿ ಬೆಟ್ಟದ ತುದಿಯಲ್ಲಿ ಆ ಮರ ಇದ್ದು ಇಡೀ ಊರಿನಲ್ಲಿ ಅದರ ಗಾಳಿ ಬಿದ್ದೊಡನೆ ಯಾರಾದರೂ ಉಸಿರು ತಗೊಳ್ತಾನೋ ಅವನು ಅಲ್ಲೇ ಉಸಿರು ಕಟ್ಟಿ ಸಾಯಬೇಕು ಅಂತಹ ಅತ್ಯಂತ ದುಷ್ಟವಾದ ವಿಷವನ್ನು ಬಿಟ್ಟು ಇಡೀ ಊರನ್ನು ನಿರ್ನಾಮ ಮಾಡುವಂಥ ಸ್ಥಿತಿ ಇದ್ದಾಗ ಕೃಷ್ಣ ಅಲ್ಲಿಗೆ ಹೋಗಿ ಆ ಮರವನ್ನು ಬೇರು ಸಮೇತ ಕಿತ್ತು ನೆಲಕ್ಕೆ ಬಡೆದು ಸೀಳಿ ಅದರ ಎಲೆಗಳನ್ನೆಲ್ಲ ಪುಡಿಗೊಯ್ದು ಟೊಂಗೆಗಳನ್ನೆಲ್ಲ ನಾಶ ಮಾಡಿ ಅದನ್ನು ಕೊಂದ. ಅಂದರೆ
ಯಾವ ರೂಪದಲ್ಲಿ ಬಂದಾಗಲೂ ಕೃಷ್ಣನಿಗೆ ಮರ ಅಂದರೆ ತುಂಬ ಇಷ್ಟ ಇತ್ತು, ಬೆಟ್ಟಗಳು ಅಂದರೆ ಇಷ್ಟ ಇತ್ತು. ಅವನು ಯಾವುದ್ಯಾವುದನ್ನು ಇಷ್ಟಪಟ್ಟು ಅದರ ಜೊತೆಗಿರ್ತಿದ್ನೋ ಆ ಎಲ್ಲ ರೂಪಗಳಿಂದ ಶತ್ರುಗಳು ಬರ್ತಿದ್ರು. ವಿಶೇಷ ಏನು ಅಂದರೆ ಅಷ್ಟು ರೂಪಗಳಲ್ಲಿ ಬಂದಾಗಲೂ ಕೃಷ್ಣ ಅಲ್ಲಿಗೆ ಹೋಗಿ ಹೊಡೆದು ಬರ್ಬೋದಿತ್ತು ಕಂಸನನ್ನು. ಆದರೆ ತಾನಿದ್ದಲ್ಲಿಗೆ ಬಂದು ಕರೆಸ್ಕೊಂಡು ಒಂದೊಂದೇ ನಾಶ ಮಾಡ್ತಾ ಇದ್ದ. ಒಂದು ಅರ್ಥದಲ್ಲಿ ರಾಜಕೀಯ ನಡೆಯಲ್ಲಿ ಬಾಲ್ಯದಲ್ಲೇ ಅವನಿಗೆ ಆ ಒಂದು ಚುರುಕುತನ ಇತ್ತು ಅನ್ನೋದನ್ನು ತೋರಿಸುವ ಹಾಗೆ ಇಂಚಿಂಚಾಗಿ ಕೊಲ್ತಾ ಬಂದ ಕಂಸನನ್ನು. ವಸುತಃ ಕಂಸನಿಗೆ ಪ್ರತಿ ಸರ್ತಿಯೂ ಹೋದ ವ್ಯಕ್ತಿ ಮರಳಿ ಬರ್ತಾನೇ ಇಲ್ಲ ಅಂತಾದಾಗ ಒಳಗಿನಿಂದ ದುಗುಡ ಜಾಸ್ತಿ ಆಗ್ತಾ ಹೋಯಿತು. ಎದುರಾಳಿಯನ್ನು ಹೊಡೆಯುವಾಗ ಹೋಗಿ ಎದುರು ನಿಂತು ಹೊಡೆಯುವುದಕ್ಕಿಂತ ಅವನು ಏನು ಪ್ರಯತ್ನ ಮಾಡ್ತಾನೋ ಅದನ್ನು ಹುಸಿಗೊಳಿಸುವುದೇ ನಿಜವಾದ ಬುದ್ಧಿವಂತಿಕೆ. ಕೃಷ್ಣ ಅದನ್ನು ಮಾಡಿದ. ಕೊನೆಗೆ ಅವನೇ ಬಿಲ್ಲ ಹಬ್ಬದ ನೆಪದಲ್ಲಿ ಕರೆಸಿದಾಗ ಅಲ್ಲಿಗೆ ಬಂದ ಅನ್ನೋದು ನಮಗೆ ಮುಂದೆ ಗೊತ್ತಿದೆ. ಮತ್ತೊಂದು ಕೃಷ್ಣನಿಂದ ಕಲಿಯಬೇಕಾದ ಪಾಠ ಏನು ಅಂದರೆ, ಕಾಳಿಯನ ಪ್ರಸಂಗ ಗೊತ್ತಿದೆ, ಕಥೆ ಗೊತ್ತಿದೆ. ಅಲ್ಲಿ ನಾವು ಯೋಚನೆ ಮಾಡಬೇಕಾದ ಸಂಗತಿ ಬಹಳ ಸುಂದರವಾದದ್ದು. ಏನು ಅಂದರೆ, ಯಮುನೆ ಒಳಹರಿವಿನಲ್ಲಿ ಒಂದು ಮಡುವಾಗಿ ನಿಂತಿತ್ತು. ಊರಿನವರಿಗೆ ನೀರು ಅದರಿಂದಲೇ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಆ ಇಡೀ ಊರಿನ ಎಲ್ಲ ಜನರಿಗೂ ಕೂಡ ಅದರದ್ದೇ ನೀರು. ಆ ನೀರನ್ನು ಉಪಯೋಗಿಸುವುದಕ್ಕೆ ಅಂತ ಎಲ್ಲ ಪ್ರಾಣಿಗಳು ಬಂದು ಕುಡಿದ್ರೆ ವಿಷವಾಗಿ ಅದು ಪ್ರಾಣ ಕಳ್ಕೊಳ್ಳುವ ಸ್ಥಿತಿ ಬಂತು. ಕೃಷ್ಣನಿಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಕೃಷ್ಣ ಅದರಲ್ಲಿ ಇಳಿದು ಆ ಕಾಳಿಯನನ್ನು ಓಡಿಸಿ ಅವನ ವಿಷವನ್ನೆಲ್ಲ ಅದರಿಂದ ತೆಗೆಸಿ ರಮಣಕ ದ್ವೀಪಕ್ಕೆ ಕಳುಹಿಸಿಕೊಟ್ಟ ಅಂತ ಇಷ್ಟು ಕಥೆ ಗೊತ್ತಿದೆ. ಅಂದರೆ ಕೃಷ್ಣ ಇಲ್ಲಿ ಏನು ಮಾಡಿದ ಅನ್ನೋದನ್ನು ಯೋಚನೆ ಮಾಡಿದರೆ, ನಾವಾದರೆ ಎಲ್ಲಿಯಾದರೂ ಮೋರಿ ಜಾಸ್ತಿ ಹರಿತಾ ಇದೆ ಅಂದರೆ ಅಥವಾ ಇನ್ನೇನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಒಂದು ಲೆಟರ್ ಕಳಿಸ್ತೇವೆ ವಾಟರ್ ಅಭಿಯಂತರರಿಗೆ ಅಂತ ಹಾಕಿ, ಇವರು ಖಂಡಿತ ಈ ಥರದ್ದೊಂದು ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಇದನ್ನು ಪರಿಹರಿಸಿ ಅಂತ ನಾವು ಹಾಕಿ ನಮ್ಮ ಕೆಲಸ ಮುಗೀತು ಅಂತ ಸುಮ್ಮನೆ ಆಗ್ತೇವೆ. ನಮ್ಮ ಮನೆಯ ಒಳಗಿದ್ದಾದರೆ ನಾವೇ ಮಾಡ್ಕೋತೀವಿ, ನಮ್ಮ ಮನೆಯ ಹೊರಗಿದ್ದಾದರೆ ನಮಗದು ಸಂಬಂಧ ಇಲ್ಲ ಅಂತ ಬಿಡ್ತೇವೆ. ಕೃಷ್ಣನು ಹಾಗೆ ಕಂಸನಿಗೆ ದೂರು ಕೊಟ್ಟು ಕೈ ತೊಳ್ಕೊಳ್ಬಹುದಿತ್ತು, ಹೇಳಬಹುದಿತ್ತು. ಹಾಗೆ ಹೇಳದೆ ತಾನೇ ಸ್ವತಃ ಕಾರ್ಯಪ್ರವೃತ್ತನಾದ. ಪ್ರಜೆಯಾಗಿ ತನ್ನ ಕರ್ತವ್ಯ ಏನು, ಒಂದು ರೀತಿಯಲ್ಲಿ ಮೊದಲು ಪ್ರಜಾಕೀಯವನ್ನು ಸೃಷ್ಟಿ ಮಾಡಿದವನೇ ಕೃಷ್ಣ. ಪ್ರಜೆಗಳಿಂದ ಒಂದಿಷ್ಟು ಕರ್ತವ್ಯ ಇದೆ, ಆಮೇಲೆ ರಾಜನಿಂದ ಹಕ್ಕನ್ನು ನಿರೀಕ್ಷೆ ಮಾಡ್ಬೋದು. ರಾಜ ಇಂಥದ್ದು ಮಾಡಲಿಲ್ಲ ಅಂತ ಹೇಳಿ ಆಮೇಲೆ ಅಲ್ಲಿಗೆ ಹೋಗಿ ಅವನನ್ನು ಹೊಡೆದು ಕೊಂದು ಮತ್ತೆ ನಿಜವಾದ ರಾಜ್ಯಭಾರ ಯಾರಿಂದ ಆಗಬೇಕು ಅಂತ ಅನ್ನೋದನ್ನು ನಿಕ್ಕಿ ಮಾಡಿದ. ಆದರೆ ಮೊದಲು ತಾನೇ ಸ್ವತಃ ನಿಂತು ಊರಿಗೆ ಬಂದ ಕಷ್ಟವನ್ನು ಸ್ವತಃ ಕಾರ್ಯಪ್ರವೃತ್ತಿಯನ್ನು ತೋರಿಸಿ ಊರಿನ ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿದ. ಅದರಲ್ಲಿ ಅವನ ಅಮಾನುಷ ಶಕ್ತಿ ಇದೆಲ್ಲ ಬೇರೆ ನಾನು ಹೇಳ್ತಾ ಇರೋದು. ಅದು ಬಿಟ್ಟು ನಾವು ಯೋಚಿಸಬೇಕಾದ ಸಂಗತಿ ಇರುವಂತಹದ್ದು, ನಮ್ಮ ಕೆಲವು ಕರ್ತವ್ಯಗಳೇನಿದೆ, ನಾವು ಯಾವಾಗಲೂ ಹಕ್ಕಿನ ಬಗ್ಗೆ ಮಾತಾಡ್ತೇವೆ, ನಮ್ಮ ಕರ್ತವ್ಯದ ಬಗ್ಗೆ ನಾವು ಯೋಚಿಸುವುದಿಲ್ಲ. ಕೃಷ್ಣ ಎಲ್ಲ ಸಂದರ್ಭದಲ್ಲೂ ಕುರು ತಸ್ಮಾತ್, ನೀನು ಖಂಡಿತ ಪೂರ್ವತರಂಕೃತಂ, ನೀನು ಹಿಂದಿನವರು ಆಚರಿಸಿಕೊಂಡು ಬಂದಂತಹ ಧರ್ಮದ ಕರ್ತವ್ಯದ ಪ್ರಜ್ಞೆಯನ್ನು ಏನು ನಡ್ಕೊಂಡು ಬಂದಿದ್ದಾರೆ ಅದನ್ನು ಮುಂದುವರಿಸುವುದೇ ನಿನ್ನ ಮುಖ್ಯವಾದ ಜೀವನದ ಅಗತ್ಯ ಅನ್ನೋದನ್ನು ತೋರಿಸಿಕೊಟ್ಟದ್ದು ಅರ್ಜುನನಿಗೆ ಹೇಳುವಾಗಲೂ ಈ ಮಾತು ಹೇಳ್ತಾನೆ. ಕೃಷ್ಣ ಅದನ್ನು ತನ್ನ ಜೀವನದಲ್ಲಿ ತೋರಿಸಿದ ಮೇಲೆ ಅರ್ಜುನನಿಗೆ ಹೇಳಿದ ಹೊರತು, ಕೃಷ್ಣ ಸುಮ್ಮನೆ ಯಾವುದನ್ನು ತಾನು ಮಾಡುವುದಿಲ್ವೋ ಅದನ್ನು ಇನ್ನೊಬ್ಬರಿಗೆ ಹೇಳುವಂತಹ ನಮ್ಮ ಇವತ್ತಿನ ಎಷ್ಟೆಷ್ಟೋ ನಿಂತ ತಕ್ಷಣ ಕೈ ಅಡ್ಡ ಹಿಡಿದು ಗುರೂಜಿ ಇಂಥ ಬೋರ್ಡ್ ಹಾಕ್ಕೊಂಡು ಓಡಾಡೋರ ಥರ ಅಲ್ಲ ಕೃಷ್ಣ. ಕೃಷ್ಣ ಬಹಳ ಪ್ರಾಕ್ಟಿಕಲ್. ಅದರ ಜೊತೆಗೆ ಭಾವುಕತೆಯೂ ಇತ್ತು. ಅದರ ಜೊತೆಗೆ ಆಯಾ ಕಾಲದಲ್ಲಿ ಶಠಂ ಪ್ರತಿ ಶಾಠ್ಯಂ ಅನ್ನುವ ಹಾಗೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನುವ ಅಗತ್ಯ ಪ್ರಸಂಗ ಬಂದಾಗ ಅದೇ ರೀತಿಯೂ ನಡ್ಕೊಳ್ತಾ ಇದ್ದ. ಇದು ಕೃಷ್ಣನಲ್ಲಿ ನಾವು ಕಾಣುವಂತಹ ನಮ್ಮ ಎಲ್ಲ ಮುಖಗಳು ಕೂಡ ಬದುಕಿನಲ್ಲಿ ಅದು ಸರಿಯಾಗಿ ಉಪಯೋಗಕ್ಕೆ ಬಂದರೆ ಮಾತ್ರ ನಮ್ಮ ಬದುಕು ಸುಸ್ಥಿರವಾಗಿರುತ್ತೆ ಅನ್ನೋದು ಗೊತ್ತಾಯಿತು. ಇನ್ನೂ ಒಂದು ಪ್ರಸಂಗ, ಮುಂದೆ ವೃಂದಾವನಕ್ಕೆ ಹೋಗಬೇಕು ಅಂತ ಒಂದು ಅಪೇಕ್ಷೆ ಬರುತ್ತೆ. ಮೊದಲು ಇವರು ಇಲ್ಲಿಂದ ಹೊರಡಲಿಕ್ಕೆ ಇಷ್ಟಪಡುವುದಿಲ್ಲ. ಆಗ ಕೃಷ್ಣ ಹೇಳುವ ಮಾತು ಬಹಳ ಚೆನ್ನಾಗಿದೆ. ಇದು ಅವರು ನಂದ ವ್ರಜ ಅಂತ. ವ್ರಜ ಅಂದರೆ ಓಡಾಡುವ ಅಲೆಮಾರಿ ಕೃಷಿ ಅಂತಿದೆಯಲ್ವ, ಆ ಕೃಷಿಯೇ ಸಂಬಂಧಪಟ್ಟವರು ನಂದಾದಿಗಳು. ಒಂದು ಕಡೆ ಅರಮನೆ ಕಟ್ಕೊಂಡಿದ್ದವರಲ್ಲ, ಅವನು ರಾಜ ಅಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 4-6 ವರ್ಷಗಳ ಕಾಲ ಬೇಕಾದಷ್ಟು ಭೂಮಿಯನ್ನು ಉತ್ತು ಬಿತ್ತು ಅಲ್ಲಿಂದ ಬೆಳೆಯನ್ನು ತೆಗೆದು ಯಾವ ಜಾಗದಲ್ಲಿದ್ದೇವೋ ಆ ಜಾಗದ ರಾಜನಿಗೆ ಟ್ಯಾಕ್ಸ್ ಕಟ್ಟಿ ಮತ್ತೆ ಇನ್ನೊಂದು ಕಡೆಗೆ ಹೊರಟು ಹೋಗ್ತಾ ಇದ್ರು. ಕೃಷ್ಣ ಹೇಳಿದ, ಹಸುಗಳಿಗೆ ಮೇವು ತುಂಬ ಕಮ್ಮಿ ಇದೆ, ಅದರಿಂದಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಕಡೆ ಹೋಗೋಣ ಅಂತ. ಆದರೆ ಏನು ಅಂದರೆ ಕೆಲವೊಂದು ಸರ್ತಿ ಬಾಡಿಗೆ ಮನೆ ಆದರೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರಲ್ಲ. ಬೇರೆ ಕಡೆ ಹೋದರೆ ಅಯ್ಯೋ ಆ ಜಾಗದಲ್ಲಿ ಅಂಗಡಿಗಳು ಸರಿ ಸಿಗುತ್ತೋ ಇಲ್ವೋ, ಆಫೀಸಿಗೆ ಹೋಗ್ಲಿಕ್ಕೆ ದೂರ ಆಗುತ್ತೆ, ಬಸ್ ಸ್ಟ್ಯಾಂಡ್ ದೂರ ಆಗಿಬಿಡುತ್ತೆ ಅಂತ ನಮ್ಮದೇ ಒಂದು ಕಲ್ಪನೆಗಳಿರ್ತವೆ. ಹಾಗೆ ನಂದಗೋಪ ಅದರ ಸ್ವಲ್ಪ ಹಿಂದೇಟು ಹಾಕಿದ.
ಬೇಡ, ಸ್ವಲ್ಪ ಇನ್ನೂ ದಿನ ಬಿಟ್ಟು ಹೋಗೋಣ ಅಂತ. ಆಗ ಕೃಷ್ಣ ಏನು ಮಾಡಿದ, ತನ್ನ ಮೈಯಿಂದ ಸಾವಿರಾರು ಗಟ್ಟಲೆ ವೃಕವನ್ನು, ತೋಳಗಳನ್ನು ಸೃಷ್ಟಿ ಮಾಡಿ ಇಡೀ ಊರು ಸುತ್ತ ಎಲ್ಲ ಕಡೆ ತೋಳ ಓಡ್ತಾ ಇದ್ದಾಗ ಒಂದೇ ದಿನದಲ್ಲಿ, ಎಷ್ಟು ದಿವಸದಿಂದ ಹೇಳಿದ ಕೆಲಸ ಆಗದೇ ಇದ್ದದ್ದು, ಒಂದೇ ದಿವಸದಲ್ಲಿ ಸಿಕ್ಕಿದ ಗಂಟು ಮೂಟೆಗಳನ್ನು ಇಟ್ಟುಕೊಂಡು ವೃಂದಾವನದ ಕಡೆಗೆ ಬಂದರು. ಭುವನೋತ್ಸವೋ ಭೂತ್ ಅಂತ ಹೇಳ್ತಾರೆ. ಭುವನದ ಅತ್ಯಂತ ದೊಡ್ಡ ಉತ್ಸವದ ಜಾಗವಾಗಿ ವೃಂದಾವನದಲ್ಲಿ ಎಲ್ಲ ಹಸುಗಳಿಗೆ ಹೊಟ್ಟೆ ತುಂಬ ನೀರು, ಆಹಾರ ಸಿಗುವಂತಹ ಜಾಗವಾಗಿ, ಅವುಗಳ ಕಣ್ಣಲ್ಲಿ ನೀರು ಬರದಂತೆ ಕೃಷ್ಣ ಅವುಗಳಿಗೋಸ್ಕರ ತಮ್ಮ ಜಾಗವನ್ನು ಬದಲಾಯಿಸಿಕೊಂಡ. ಅಲ್ಲಿಯೇ ಮತ್ತೆ ಮುಂದೆ ಒಂದು ಪ್ರಶ್ನೆ ಬಂದದ್ದು, ಯಾವಾಗಲೂ ಇಂದ್ರ ಪೂಜೆ ಮಾಡ್ತಾ ಇದ್ದಾಗ 7-8 ವರ್ಷದ ಹುಡುಗ ದೊಡ್ಡವರನ್ನು ಮಾತಾಡುವಾಗ ತಾನು ನಂದು ಒಂದು ಮಾತಿದೆ ಎಂದ. ಆಗಲೇ ಕೃಷ್ಣನ ಬಗ್ಗೆ ಎಲ್ಲರಿಗೂ ಒಂದು ಅಭಿಮಾನ, ಎಲ್ಲರಿಗೂ ಒಂದು ನಂಬಿಕೆ. ಇವನೇನಾದರೂ ಹೇಳ್ತಾನೆ ಅಂದರೆ ಬಾಲಾದಪಿ ಶುಕಾದಪಿ, ಚಿಕ್ಕವರಿಂದಲೂ ಕೂಡ ಕೇಳುವಂಥದ್ದು ಅಂತಿದ್ರೆ ಅದು ಕೃಷ್ಣನಿಂದ ಕೇಳಲೇಬೇಕು ಅಂತ ದೃಢ ವಿಶ್ವಾಸ. ಏನಪ್ಪ ಹೇಳು ಅಂತ ನಂದಾದಿಗಳು, ಉಪನಂದಾದಿಗಳು ಎಲ್ಲ ಹಿರಿಯರೇ ಸೇರಿಕೊಂಡಿದ್ದಾರೆ, ತಲೆ ಹಣ್ಣಾದವರು. ಆದರೆ ಈ ಹುಡುಗ ಆಕಾಶಕ್ಕೆ ಮುಖ ಮಾಡಿಕೊಂಡು ಅವರ ಮುಖವನ್ನು ನೋಡ್ತಾ ಹೇಳಿದ, ಅಪ್ಪ, ನಾವು ಯಾವಾಗಲೂ ಇಂದ್ರ ಪೂಜೆ ಮಾಡ್ತಾ ಇದ್ದೇವೆ, ಕರೆಕ್ಟು, ನಾನೇನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಈ ಬಾರಿ ನನ್ನದು ಒಂದು ಯೋಚನೆ ಇದೆ. ಏನು ಅಂದರೆ, ನಮಗೆ ಸಹಾಯ ಮಾಡುವಂಥದ್ದಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ನಮ್ಮ ಈ ಎಲ್ಲ ಹಸುಗಳಿಗೆ ಮೂಲವಾದ ಆಶ್ರಯ ಈ ಪರ್ವತ, ಅದನ್ನೇ ವರ್ಧನ ಅಂದರೆ ಬೆಳೆಸುವಂಥದ್ದು. ನಮ್ಮ ಹಸುವಿಗೆ ಬೇಕಾದಷ್ಟು ಆಹಾರ ಸಾಮಗ್ರಿಗಳನ್ನು ಕಳಿಸುವ ಬೆಟ್ಟ ಅಂತಂದರೆ ಅದು ಇದೆ. ಅದರಿಂದಾಗಿ ಈ ಬೆಟ್ಟವನ್ನು, ಕಾಡನ್ನು, ನದಿಯನ್ನು ನಾವು ಈ ಸರ್ತಿ ಪೂಜೆ ಮಾಡೋಣ. ಬಹಳ ಆಶ್ಚರ್ಯ ಆಗುತ್ತೆ ಈ ಮಾತುಗಳಲ್ಲಿ. ಏನಿದೆ ಅಂದರೆ, ಬೆಟ್ಟ ಇದ್ದರೆ ಆಗ ತಪ್ಪಲಿನಲ್ಲಿ ಚೆನ್ನಾಗಿ ಕಾಡಿರುತ್ತೆ, ಕಾಡಿದ್ದರೆ ಮಳೆ ಚೆನ್ನಾಗಿ ಬರುತ್ತೆ, ಮಳೆ ಚೆನ್ನಾಗಿ ಬಂದರೆ ಕಾಡಿನ ಬುಡದಲ್ಲಿ ಮಳೆಯ ನೀರೆಲ್ಲ ಸೇರಿ ಅಂತರ್ಜಲ ಜಾಸ್ತಿಯಾಗಿ ನೀರಿನ ಒಸರು ಹೆಚ್ಚಾಗಿ ನದಿ ಹುಟ್ಟಿಕೊಳ್ಳುತ್ತೆ. ಆ ನದಿ ಹೊರಮುಖವಾಗಿ ಹರಿದು ಬಂದಾಗ ಬಯಲಿನ ಪ್ರದೇಶದಲ್ಲೆಲ್ಲ ಬೆಳೆಯನ್ನು ತೆಗಿಲಿಕ್ಕೆ ಪೂರ್ಣವಾದ ಅನುಕೂಲತೆ ಸಿಗುತ್ತೆ. ಅದರಿಂದ ಹಸುಗಳಿಗೆ ಮೇವಾಗುತ್ತೆ, ಇವರಿಗೆ ಬೇಕಾದಂತಹ ಆಹಾರ ಸಾಮಗ್ರಿಯೂ ಹೆಚ್ಚುತ್ತೆ. ಅದರಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿ ವಾಣಿಜ್ಯವನ್ನು ನಡೆಸುವಂತಹ ನಮಗೆ ಕೃಷಿ ಗೌ ರಕ್ಷ ವಾಣಿಜ್ಯಂ ಇದು ನಮ್ಮ ವೃತ್ತಿ. ಆದ್ದರಿಂದಾಗಿ ಇದರ ದೃಷ್ಟಿಯಲ್ಲಿ ನಾವು ಬೆಟ್ಟವನ್ನು ಪೂಜಿಸಿದರೆ, ಕಾಡನ್ನು ಗೌರವಿಸಿದರೆ, ನದಿಯನ್ನು ದೀಪದಿಂದ ಬೆಳಗಿದರೆ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟು ಆಲೋಚನೆಯ ಮಾತು ನೋಡಿ ಇದು. ಆ ಕಾಲದಲ್ಲಿ ಇದು ಒಂದಲ್ಲ, ಈ ಥರ ಕೃಷ್ಣನ ಮಾತುಗಳು ನಮಗೆ ಬಹುಶಃ ಭಾಗವತದ ಮಾತಿನಲ್ಲಿ ಕೃಷ್ಣನ ಪರಿಸರದ ಕಾಳಜಿ ಅಂತಲೇ ನಾವು ಯೋಚನೆ ಮಾಡಿ ಒಂದು ದೊಡ್ಡ ಪ್ರಬಂಧ ಬರಿಬೋದು. ಅಷ್ಟು ಪ್ರತಿ ಸಂದರ್ಭದಲ್ಲೂ ಕೃಷ್ಣನ ಕಾಳಜಿ ಏನು ಅಂದರೆ, ಜೀವಜಾತಗಳು ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಬದುಕಲಿಕ್ಕೆ ಹಕ್ಕಿದೆ ಅಂತ ತೋರಿಸಿಕೊಟ್ಟವ. ಕಾಳ್ಗಿಚ್ಚು ಬಂದಾಗಲೂ ಗೋಪಾಲಕರನ್ನು ರಕ್ಷಿಸುವ ಜೊತೆಗೆ ಇಡೀ ಕಾಡನ್ನು, ಕಾಡಿನ ಪ್ರಾಣಿಗಳನ್ನು 2 ಬಾರಿ ರಕ್ಷಣೆ ಮಾಡಿದ. ಯಾಕೆಂದರೆ ಕಾಡಿನಲ್ಲಿ ಕಾಳ್ಗಿಚ್ಚು ಬಂತು ಅಂದರೆ ಆ ಕಾಲದ ಎಲ್ಲ ಸ್ಪೀಷೀಸ್ಗಳು ನಾಶ ಆಗುವ ಪ್ರಸಂಗ ಇತ್ತು. ಕೃಷ್ಣ ಅದನ್ನು ತಡೆದ, ಸಮಸ್ಯೆಯನ್ನು ಪರಿಹರಿಸಿದ. ಹೀಗೆ ಇಡೀ ತನ್ನ ಜೀವನದಲ್ಲಿ ಪ್ರಕೃತಿ ಅನ್ನುವ ದೇವತೆಯ ಆರಾಧನೆಯನ್ನು ನಾವು ಅನಿವಾರ್ಯವಾಗಿ ಮಾಡಲೇಬೇಕು. ಆಗಲೇ ನಮ್ಮ ಉಸಿರು ಶುದ್ಧವಾಗಿರುತ್ತೆ. ಗಾಳಿ ಬೆಳಕು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ, ನಮ್ಮ ಬದುಕಿನ ಎಲ್ಲ ನೆಮ್ಮದಿಗಳು ಸುಸೂತ್ರವಾಗಿ ಹೆಜ್ಜೆ ಇಟ್ಟು ನಡೀಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕೃಷ್ಣ ತೋರಿಸಿದ. ಹೀಗೆ ನೋಡಿ, ಮತ್ತೂ ಒಂದು ಕೊನೆಗೇನಾಯಿತು ಗೊತ್ತಿದೆ ನಿಮಗೆ. ಇಂದ್ರ ಬಂದು ಮಳೆಯನ್ನು ಸುರಿಸಿದ ಅಂತ. 7 ದಿನಗಳ ಪುಷ್ಕರಾವರ್ತಕ ಸ್ವರೂಪದ ಅತ್ಯಂತ ಭೀಕರವಾದ ಮಳೆ ಬಂದರೂ ಅವರನ್ನು ರಕ್ಷಿಸಿದ್ದು ಕೊನೆಗೆ ಬೆಟ್ಟವೇ. ನಮಗದನ್ನು ಹೇಳುವಾಗ ಕೃಷ್ಣ ಬೆಟ್ಟವನ್ನು ಎತ್ತಿದ, ಕಿರುಬೆರಳಿಂದ ಹಿಡಿದು ನಿಲ್ಲಿಸಿದ ಅಂತ. ಅದರ ಅರ್ಥ ಏನು? ಬೆಟ್ಟವನ್ನು ಅವರು ಪೂಜಿಸಿದರು, ಹಾಗಾಗಿ ಬೆಟ್ಟ ಅವರನ್ನು ರಕ್ಷಿಸಿತು. ಇವತ್ತು ನಾವು ಕೊಡಗು, ಕೇರಳದ ಪರಿಸರದ ಸಮಸ್ಯೆಯನ್ನು ನಾವು ನೋಡ್ತೇವೆ. ಇದು ಚಂದ ಹೊಂದುವ ಮಾತಿದು, ಈ ಕಾಲದಲ್ಲಿ ಹೊಂದುವ ಮಾತು. ಬೆಟ್ಟವನ್ನು ಯಾವಾಗ ನಾವು ಕಡಿದುಗೊಳಿಸಿ ಅದು ನೀರು ಹಾದು ಹೋಗುವ ಜಾಗವನ್ನು ಸರಿಯಾಗಿ ಅವಕಾಶ ಕೊಡದೆ ನಮಗೆ ಬೇಕಾದ ಹಾಗೆ ಅದನ್ನು ದಬ್ಬಾಳಿಕೆ ಮಾಡ್ತೇವೋ, ಆಗ ಅದು ಎಲ್ಲವನ್ನೂ ಕೂಡ ತನಗೆ ಬೇಕಾದಂತೆ ಬದಲಾಯಿಸಿಕೊಡುತ್ತೆ. ಇಡೀ ಊರೇ ನಾಶ ಆಗಿ ಹೋಗುತ್ತೆ. ಹಾಗೆ ಕೃಷ್ಣ ಆ ಕಾಲದಲ್ಲಿ ಅವನು ಹೇಳಿಕೊಟ್ಟ ಮಾತಿನ ಪರಿಣಾಮ ಬೆಟ್ಟವೇ ಅವರನ್ನು ರಕ್ಷಿಸಿತು ಅಂತ ಮಾತು ಗೊತ್ತಾಗುತ್ತೆ. ಕೊನೆಗೆ ಕೃಷ್ಣನನ್ನು ಏನು ಮಾತು ಹೇಳಿದ್ರು ಅದನ್ನು ನಾವು ನಡೆಸಲೇಬೇಕು ಅಂತ ಅನ್ನುವ ವಿಶ್ವಾಸದಿಂದ ಅವನ ಜೊತೆಗೆ ಏನೇ ಕಷ್ಟ ಬಂದರೂ ನಾವು ಅವ್ರ ಜೊತೆಗಿದ್ದೇವೆ ಅಂತ ಅನ್ನುವ ಮಾತು ಅವರ ಉಸಿರಿನಲ್ಲೇ ಸೇರಿಕೊಂಡು ಬಿಟ್ಟಿತು. ಒಂದು ಸರ್ತಿ ಕೃಷ್ಣನಿಗೆ ಎಷ್ಟು ಕಾಳಜಿ, ಎಲ್ಲೋ ಇದ್ದವರನ್ನು ಹೇಗೆ ತಿದ್ದುತ್ತಾನೆ ಅಂತ ಅನ್ನೋದು. ಹುಡುಗ ಕೌಪಿನ ಕಟ್ಟಿಕೊಂಡು ಕೈಯಲ್ಲೊಂದು ಕೊಳಲು ಹಿಡಿದುಕೊಂಡು ಈ ಮೈಯೆಲ್ಲ ಗಲೀಜು ಮಾಡಿಕೊಂಡ
ತಲೆ ಕೆದಕಿದ, ಎಣ್ಣೆ ಕಾಣದ, ಮುಖದ ಮೇಲೆಲ್ಲ ಸಿಂಬಳ ಸುರಿಯುತ್ತಿರುವಂತಹ ಹುಡುಗರ ಜೊತೆಗೆ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಅವ್ರ ಥರನೇ ಇವನು ಕೂಡ ಅವ್ರ ಜೊತೆಗೆ ಓಡಾಡ್ತಾ ಇದ್ದ. ಅವನಿಗೆ ನನ್ನ ಸ್ಟೇಟಸ್ಸು ದೊಡ್ಡದು ಅನ್ನುವ ಯಾವ ಪರಿವಯೂ ಇಲ್ಲದೆ ಬಹಳ ಚೆನ್ನಾಗಿ ಎಲ್ಲ ಹುಡುಗರ ಜೊತೆಗೆ ಮಿಂಗಲಾಗಿದ್ದ. ಒಂದು ಸರ್ತಿ ಹೋಗುವಾಗ ಮನೆಯ ಪಾಥೇಯವನ್ನು ತಿನ್ನಲಿಕ್ಕೆ ಅಂತ ಕೊಡ್ತಾರಲ್ವ, ಬುತ್ತಿ ಪೊಟ್ನ, ಅದನ್ನು ದಾರಿಯ ಮಧ್ಯದಲ್ಲಿ ಪ್ರತಿಯೊಬ್ಬರು ಹುಡುಗರ ಸ್ವಭಾವ ಏನು, ನಿಂಗೇನು, ಅವನೇನೋ ತೆಂದ, ನನಗೇನು, ಇವನೇನೋ ತೆಗೆದ, ಖಾಲಿಯಾಗಿ ಹೋಯಿತು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಕೊಟ್ಟ ಸಂಗತಿಯನ್ನು ಮೊದಲೇ ತಿಂದು ಮುಗಿಸ್ಬಿಟ್ರು. ಬೆಟ್ಟದ ತುದಿಗೆ ಹೋಗಬೇಕಿತ್ತು. ಹೋಗ್ತಾ ಹೋಗ್ತಾ ಮೇಲೆ ಹೋಗುವಾಗ ಒಂದು ನದಿಯ ಅವಕಾಶವೇ ಇರಲಿಲ್ಲ, ಒಂದು ನದಿಯೂ ಇರಲಿಲ್ಲ, ಬೆಟ್ಟದ ಮೇಲೆ ನೆರಳು ಇರಲಿಲ್ಲ. ಎಲ್ಲ ಮೇಲಿನಿಂದ ಸೂರ್ಯನ ಬಿಸಿಲು ನೆತ್ತಿಯನ್ನು ಕಾಸಿ ಕಣ್ಣೆಲ್ಲ ಮಂಜುಗೊಳಿಸಿ ಬಾಯೆಲ್ಲ ಕಹಿಯಾಗುವ ಸ್ಥಿತಿ ಬಂದಾಗ, ಹಸುಗಳು ಕಣ್ಣೀರಿಡಲಿಕ್ಕೆ ಶುರು ಮಾಡಿದಾಗ ಹುಡುಗರು ಹೇಳಿದರು, ಕೃಷ್ಣ, ಖಂಡಿತ ನಮಗೆ ಯಾರಿಗೂ ಕೂಡ ಇಲ್ಲಿಂದ ಇನ್ನೊಂದೇ ಹೆಜ್ಜೆ ಮುಂದೆ ಇಡಲಿಕ್ಕಾಗೋದಿಲ್ಲ, ಅಷ್ಟು ಸುಸ್ತಾಗಿದೆ, ಏನಾದರೂ ಮಾಡಬೇಕು, ದಯವಿಟ್ಟು ಹಸುಗಳಿಗೆ ಆಹಾರ, ನೀರು, ನಮಗೂ ಆಹಾರ ಬೇಕಾಗಿದೆ, ಏನು ಮಾಡೋದು ಅಂತ. ಸರಿ ಇಂತ ಇನ್ನು ಸ್ವಲ್ಪ ಮೇಲೆ ಹೋಗಿ ಅವರನ್ನೆಲ್ಲ ಒಂದು ಕಡೆ ಕೂಡಿಸಿ ಬೆಟ್ಟದ ತುದಿಯನ್ನು ಒಂದೆರಡು ಪ್ರದಕ್ಷಿಣೆ ಬಂದು ನೋಡಿದ. ದೂರದಲ್ಲಿ ಬೆಟ್ಟದ ಕೆಳಗಡೆ ಎಲ್ಲೋ ಒಂದು ಕಡೆ ಹೊಗೆ ಬರ್ತಾ ಇರೋದು ಕಾಣಿಸಿತು. ಹೊಗೆ ಇದೆ ಅಂದರೆ ಅಲ್ಲಿ ಖಂಡಿತ ಬೆಂಕಿ ಇದೆ ಅಂತ ಅರ್ಥ, ನಮ್ಗೆ ಗೊತ್ತಿರುವ ಸಂಗತಿ ಅದು. ಹಾಗಾಗಿ ಇಲ್ಲಿ ಖಂಡಿತ ಎಲ್ಲೋ ಅಡಿಗೆ ಆಗ್ತಾ ಇರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹುಡುಗರಿಗೆ ಹೇಳಿದರು. ಅಲ್ಲಿ ತನಕ ಸ್ವಲ್ಪವೂ ಶಕ್ತಿ ಇಲ್ಲ ಅಂತ ಹೇಳಿದ ಹುಡುಗರು ಯಾವಾಗ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಿತ್ತೋ ಕೈಕಾಲೆಲ್ಲ ಗಟ್ಟಿಯಾಗ್ಬಿಡ್ತು. ದಡ ದಡ ಅಂತ ಖುಷಿಯಿಂದ ಇಳ್ಕೊಂಡು ಹೋಗಿ ಆಶ್ರಮದ ಹತ್ರ ಹೆಬ್ಬಾಗಿಲಿಗೆ ಬಂದರು. ಓಡಿ ಬರುವ ವೇಗಕ್ಕೆ ಮೈಯಲ್ಲಿರುವ ಧೂಳು, ಕೊಳೆ ಇತ್ಯಾದಿಗಳನ್ನು ಏನು ಗಮನಿಸದೆ ಸೀದಾ ಯಾಗಶಾಲೆಯ ಒಳಕ್ಕೆ ಹೋಗಿಬಿಟ್ಟಿದ್ದಾರೆ. ಇವರು ಸಿಟ್ಟು ಬಂತು, ಮೊದಲೇ ಬೆಂಕಿ ಮುಂದೆ ಕೂತಿದ್ದಾರೆ, ಮೂಗಿನ ತುದಿಯಲ್ಲೂ ಬೆಂಕಿಯೇ ಇತ್ತು. ಸಿಟ್ಟು ಬಂದು ಯಾರು ನಿಮ್ಮನ್ನು ಕಳಿಸಿದ್ದು, ಹಾಗೆ ಹೀಗೆ ಅಂತ ಬೈದು ಬಿಡ್ತಾರೆ. ಇಲ್ಲ, ಕೃಷ್ಣ ಕಳಿಸಿದ್ದು, ಹಸಿವಾಗ್ತಾ ಇಲ್ಲ. ಆ ಕೃಷ್ಣ ತಾನು ಕೋತಿ ಕೆಡುವುದಲ್ಲದೆ ವನ ಎಲ್ಲ ಕೆಡಿಸ್ತು ಅಂತ ಚೆನ್ನಾಗಿ ಬೈದು ಮತ್ತಷ್ಟು ಅವನ ಹೆಸರು ಹೇಳಿದ್ದಕ್ಕೆ ಜಾಸ್ತಿ ಮರ್ಯಾದೆ ಮಾಡಿ ಕಳಿಸಿದರು. ಈಗ ಕಷ್ಟ ಮತ್ತೆ ಮೇಲೆ ಹತ್ತುದು. ಬೇಜಾರು ಮಾಡಿಕೊಂಡು ಸಪ್ಪೆ ಮೋರೆ, ಹ್ಯಾಪ ಮೋರೆ ಹಾಕ್ಕೊಂಡು ಮೇಲಕ್ಕೆ ಹತ್ತುತ್ತಾ ಇದ್ದರೆ ಕೃಷ್ಣ ನೋಡ್ದ, ಇವರೇನೋ ಎಡವಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಾನೇ ಅರ್ಧದ ದಾರಿ ತನಕ ಇಳಿದು ಏನಾಯಿತು ಕೇಳ್ದ. ಹೀಗೆ ನಿನ್ನ ಹೆಸರು ಹೇಳಿದ ಮೇಲೆ ಜಾಸ್ತಿ ಫಸ್ಟ್ ಟೈಮ್ ನಮಗೆ ಅನುಭವಕ್ಕೆ ಬರ್ತಾ ಇರೋದು, ನಿನ್ನ ಹೆಸರು ಹೇಳಿದ ಮೇಲೆ ಯಾವಾಗಲೂ ನಮಗೆ ಗೌರವ ಜಾಸ್ತಿ ಇದ್ದರೆ ಇಲ್ಲಿ ಮಾತ್ರ ಇನ್ನಷ್ಟು ಬೈಗುಳ ತಿನ್ನುವ ಪ್ರಸಂಗ ಬಂತು ಅಂತ ಹೇಳಿದಾಗ, ಹೌದು ಯಾರ ಹತ್ರ ಕೇಳಿದ್ರಿ? ಅಲ್ಲಿ ಋಷಿಗಳಿದ್ರಲ್ಲ, ಜಟೆ ಬಿಟ್ಟುಕೊಂಡು ಸುರುಸುರುವ ಹಿಡ್ಕೊಂಡು ತುಪ್ಪವನ್ನು ಅಗ್ನಿಗೆ ಹಾಕ್ತಾ ಇದ್ದವ್ರ ಹತ್ರ ಸ್ವಾಹ ಅಂತ ಹೇಳಿದಾಗ ಇನ್ನೊಂದು ನಿಮಿಷ ಬಿಟ್ಟಿದ್ರೆ ನಮ್ಮನ್ನೇ ಹಾಕ್ಬಿಡ್ತಿದ್ರು ಕುಂಡಕ್ಕೆ, ಅಷ್ಟು ಸಿಟ್ಟಿತ್ತು ಅವರಿಗೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಿಮ್ಗೆ ಅದೇ ಬುದ್ಧಿ ಇಲ್ಲ ಹೇಳೋದು. ಕರುಳ ಬಳ್ಳಿಯ ನೋವೇನು ಅಂತ ಕರುಳಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಹಿಂಭಾಗದಿಂದ ಹೋಗಿ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ, ಅವರನ್ನು ಹೋಗಿ ಕೇಳಬೇಕು, ಬಿಟ್ಟು ಇವ್ರ ಹತ್ರ ಹೋಗಿ ಕೇಳಿದ್ರೆ ಏನು ಗೊತ್ತಾಗುತ್ತೆ ಅಂತ. ಸರಿ ಆಯಿತು ಅಂತ ಹೇಳಿ ಸೀದಾ ಹಿಂಭಾಗದಿಂದ ಹೋಗಿ ಮಾತನಾಡಿಸಿ, ಅದು ಅವರಿಗೆ ಭಯ ಇತ್ತು. ಕೃಷ್ಣ ಅವರಾದರೆ ಸಣ್ಣದು ಇಷ್ಟೇ ಉದ್ದದ ಸುರುಕ್ಸುರುವ, ಇವ್ರ ಕೈಯಲ್ಲಿ ಕೊಳ್ಳಿ ಸಟ್ಟಗ ಎಲ್ಲ ಇರುತ್ತೆ, ಬಾರಿಸಿದ್ರೆ ಏನು ಮಾಡೋದು, ತಪ್ಪಿಸ್ಕೊಳ್ಳಿಕ್ಕೂ ಜಾಗ ಇರೋದಿಲ್ಲ, ಆ ಸ್ಥಿತಿ ಇರುತ್ತೆ ಅಂತ. ಇಲ್ಲ ಖಂಡಿತ ನನ್ನ ಹೆಸರು ಹೇಳಿ, ನಿಮಗೆ ಖಂಡಿತ ಬೇಕಾದ ಆಹಾರ ಒದಗುತ್ತೆ ಅಂತ ಹೇಳಿದ ತಕ್ಷಣವೇ ಎಲ್ಲ ಮರಗಳ ಮರೆಯಲ್ಲಿ ಅಡಗಿಕೊಂಡು ಒಳಗೆ ಒಬ್ಬೊಬ್ಬರು ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೆಗೆದು ಒಬ್ಬರು ಗಟಾಯಿಸ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ಕೊಳ್ಳಿ ಇಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಏಟು ಬಿದ್ದರೆ ಕಷ್ಟ ಅಂತ ಮರೆಯಾಗಿ ಕೃಷ್ಣ ಬಂದ ಅಂತ ಜೋರಾಗಿ ಕಿರ್ಚಿದ್ರು. ಕೃಷ್ಣ ಬಂದ ಅನ್ನೋದೇ ವಾಕ್ಯ ಪೂರ್ತಿ ಆಗಿಲ್ಲ. ತಾವು ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಹಿಡ್ಕೊಂಡಿದ್ರು ಅದನ್ನಲ್ಲೇ ಬಿಟ್ಟು ಎಲ್ಲ ಬಟ್ಟೆಯನ್ನು ಮೇಲಕ್ಕೆ ಕಟ್ಟಿಕೊಂಡು ಬಾಗಿಲಿನ ಹತ್ರ ಓಡಿ ಬಂದಿದ್ದಾರೆ. ಎಲ್ಲಿ ಕೃಷ್ಣ ಅಂತ. ಹುಡುಗರಿಗೆ ಮೆಲ್ಲ ಬಗ್ಗಿ ನೋಡ್ತಾರೆ, ಒಬ್ಬರ ಕೈಯಲ್ಲೂ ಏನೂ ಇಲ್ಲ. ಧೈರ್ಯ, ಇವರು ಹೊಡಿಲಿಕ್ಕೆ ಬಂದವರಲ್ಲ, ನಮ್ಮನ್ನು ಖಂಡಿತ ಆಧರಿಸ್ತಾರೆ ಅಂತ ಯೋಚನೆ ಮಾಡಿ, ಕೃಷ್ಣ ಮೇಲೆ ಇದ್ದಾನೆ, ನಾವು ಅವನ ಪರವಾಗಿ ಬಂದಿದ್ದೇವೆ, ಹಸುಗಳಿಗೆ ಮೇವು ನೀರು ಬೇಕಿತ್ತು, ನಮಗೆ ಹಸಿವಾಗಿದೆ, ಏನಾದರೂ ಬೇಕಿತ್ತು. ಹೌದಾ, ಅದೇ ಕಾಯ್ತಾ ಇದ್ರು ಅವರು. ಖುಷಿಯಿಂದ ಯಜ್ಞಕ್ಕೆ ಅಂತ ಏನೆಲ್ಲ ಸಿದ್ಧಪಡಿಸಿದ್ರೋ ಹವಿಸ್ಸುಗಳನ್ನು, ಪಾಯಸವನ್ನು ಇತ್ಯಾದಿಗಳನ್ನು ಎಲ್ಲ ಹೊತ್ಕೊಂಡು ಮೇಲೆ ಬಂದರು. ಬಂದರೆ ಹಸುಗಳಿಗೆ ಮೇವು ನೀರು ಸಿಕ್ಕಿತು, ಇವರಿಗೆ ಕೈ ತುತ್ತು. ಆ ಎಲ್ಲ ತಾಯಿಯಂದರು ಮಕ್ಕಳನ್ನು ನೋಡಿಕೊಂಡ ಹಾಗೆ ಅಷ್ಟು ಪ್ರೀತಿಯಿಂದ ಅವರಿಗೆ ಬೇಕಾದ್ದನ್ನೆಲ್ಲ ಒದಗಿಸಿದರು. ಖುಷಿಯಾಗೋಯ್ತು ಮಕ್ಕಳಿಗೆ. ಕೃಷ್ಣ ಸಂತೋಷ ಆಯಿತು. ಸರಿ, ಆ ಹೆಣ್ಣುಮಕ್ಕಳೆಲ್ಲ ಇಳ್ಕೊಂಡು ಬರುವಷ್ಟರಲ್ಲಿ ಇವರಿಗೆ ಸುದ್ದಿ ಗೊತ್ತಾಯಿತು. ಸಿಟ್ಟು ಬಂತವರಿಗೆ. ಏನಿದು, ಯಜ್ಞಕ್ಕೆ ಅಂತ ಪ್ರಧಾನ ಆಹುತಿ ತನ್ನಿ ಅಂತಂದರೆ ಖಾಲಿ ಪಾತ್ರೆ ಇಟ್ಕೊಂಡು ಬಂದಿದ್ದೀರಿ, ಚೂರಾದರೂ ಬುದ್ಧಿ ಇದೆ ನಿಮಗೆ, ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈತಾರೆ. ಬುದ್ಧಿ ಇಲ್ಲದೆ ಒಂದು ಕೆಲಸ ಮಾಡಿದ್ದೀವಿ, ಆದರೆ ಅದು ತಪ್ಪಲ್ಲ ಅನ್ನೋ ಧೈರ್ಯದಲ್ಲಿ ನಿಮ್ಮ ಹತ್ರ ಒಪ್ಪಿಸಿಕೊಳ್ತಾ ಇದ್ದೀವಿ. ನೀವು ಯಾವ ಯಜ್ಞೇಶ್ವರ ಅಂತ ಹೇಳಿ ಯಾಗದಲ್ಲಿ ಆಹುತಿಯನ್ನು ಕೊಡ್ತೀರೋ
ಅದೇ ಭಗವಂತ ನೇರ ಎದುರುಗಡೆ ಸಿಕ್ಕಿದಾಗ ಅವನಿಗೆ ಕೊಟ್ಟಿದ್ದೇವೆ ಅಂತ ಅನ್ನೋದು ತಪ್ಪಲ್ಲ ಅನ್ನುವ ಧೈರ್ಯದಲ್ಲಿ ಈ ಹೆಜ್ಜೆ ಇಟ್ಟಿದ್ದೇವೆ, ಕ್ಷಮಿಸಬೇಕು ಅಂತ. ಏನಂದರೂ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಬಾರ್ದು ಅಂತ ನಮಗೆ ಬುದ್ಧಿ ಹೇಳೋದೇನು ಅಂತನೋ ಒಂದು ಹಠ ಅವರಿಗೆ ಸಿಟ್ಟಿಗೆ ಕಾರಣ ಆಗಿತ್ತು. ಒಂದೆರಡು ನಿಮಿಷ ಅವ್ರು ಮಾಡಿದ್ದು ಸರಿ ಅಂತಿದ್ರು, ಇವರಿಂದ ಏನು ಬುದ್ಧಿವಾದ ಕೇಳುವುದು ಅನ್ನುವ ಒಂದು ಯೋಚನೆಯಲ್ಲಿ ಇನ್ನೂ ಅವರನ್ನು ಸತಾಯಿಸಬೇಕು ಅಂತಿದ್ದಾಗ ಕೃಷ್ಣ ಬಾಗಿಲಿನ ಹತ್ರ ಕಾಣಿಸಿಕೊಂಡ, ನಗ್ತಾ ಇದ್ದ. ತಕ್ಷಣ ಋಷಿಗಳೆಲ್ಲ ಓಡಿ ಬಂದು ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಪ್ಪಾಯಿತು ಅಂತ ಕೇಳಿಕೊಂಡ್ರು. ಕೃಷ್ಣ ಹೇಳಿದ, ಆತಿಥ್ಯ ಅನ್ನೋದು ಬದುಕಿನಲ್ಲಿ ಸಿಗುವ ಅತ್ಯಂತ ದೊಡ್ಡ ಅವಕಾಶ. ದೇವರು ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ನಮ್ಮ ಕರ್ತವ್ಯ ಏನು ಅಂತಂದರೆ ಹಸಿದವನಿಗೆ ಹೊಟ್ಟೆಗೆ ಅನ್ನ ಹಾಕುವುದು, ಹಿಟ್ಟು ಹಾಕುವುದು ಅಗತ್ಯದ ಕೆಲಸ. ನಿಮ್ಮ ಯಜ್ಞ ಯಾಗಾಲ ತುಂಬ ಖುಷಿಯಾಯಿತು, ನಿಮ್ಮ ಬದುಕಿನಲ್ಲಿ ಇದೇ ಥರದ ಸಾಧನೆ ಮುಂದುವರಿಲಿ ಅಂತ ಅವರನ್ನು ಹಾರೈಸಿ ಅಲ್ಲಿಂದ ಹೊರಟು ಬಂದ. ಹೀಗೆ ಕೃಷ್ಣ ಆ ಹೆಣ್ತನ ಅನ್ನೋದು ಹೇಗೆ ಪರಿಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿಕೊಳ್ಳುತ್ತೆ ಎನ್ನುವುದನ್ನು ದೃಷ್ಟಾಂತಪೂರ್ವಕವಾಗಿ ಈ ಕಥೆಯಿಂದ ತೋರಿಸಿಕೊಟ್ಟ. ಕೃಷ್ಣ ಹೆಣ್ಮಕ್ಳಿಗೋಸ್ಕರ ಕರಗುವ ರೂಪ ಅನ್ನೋದನ್ನು ನಾವು ಇಡೀ ಅವನ ಜೀವನದ ಕಥೆ ನೋಡಿದರೆ ಗೊತ್ತಾಗುವ ಸಂಗತಿ. ದ್ರೌಪದಿ ಸಭೆಯಲ್ಲಿ ಹಾ ಕೃಷ್ಣ ದ್ವಾರಕಾವಾಸಿನಂದಾಗ ಸೌಭಸಾಲ್ವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದವನು ಆಕಾಶದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಆ ಹೊತ್ತಿಗೆ ಇಲ್ಲಿ ಅಕ್ಷಯಾಂಬರವನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಮುಂದೆ ಸಂಧಿ ಆಗುವ ಹೊತ್ತಿಗೆ ಎಲ್ಲರ ಹತ್ರ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಸಂಧಿ 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 ಅಂದರು ಪ್ರತಿಯೊಬ್ಬರು ಪಾಂಡವರು. ಆದರೆ ದ್ರೌಪದಿ ನಮಸ್ಕಾರ ಮಾಡಿ ಒಂದು ಕಣ್ಣ ಹನಿ ನೀರು ಕೃಷ್ಣನ ಪಾದಕ್ಕೆ ಬಿತ್ತು. ಕೃಷ್ಣ ಹೇಳಿದ, ಈ ನಿನ್ನ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಯಾರು ನಿನ್ನ ಕಣ್ಣಲ್ಲಿ ನೀರು ತರಿಸಿದ್ರೋ ಆ ಎಲ್ಲ ಶತ್ರುಗಳ ಹೆಣ್ಮಕ್ಳು ಕೂಡ ಇದೇ ರೀತಿ ಕಣ್ಣೀರು ತರುವ ಹಾಗಾಗತ್ತೆ, ಇದು ನನ್ನ ಮಾತು ಅಂತ ಹೇಳಿ ಅಲ್ಲಿಂದ ಹೊರಟ. ಉತ್ತರೆ ತನ್ನ ಗರ್ಭ ಸತ್ತು ಹುಟ್ಟಿದಾಗ ಗೋಳೋ ಅಂತ ಅತ್ತು ಕೃಷ್ಣನನ್ನು ಗೋಗರಿತಾಳೆ. ಕೃಷ್ಣ ಆ ಮಗುವನ್ನು ಎತ್ತಿಕೊಂಡು ಮೊದಲೇ ಒಂದು ಪ್ರತಿಜ್ಞೆ ಮಾಡಿ ಅದನ್ನು ಅಷ್ಟು ದಿವಸ ಉಳಿಸಿದ್ದ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವಾಗ ವೇದವ್ಯಾಸರು ತಡೀತಾರೆ, ಕೃಷ್ಣನೂ ತಡೀತಾನೆ. ಎಷ್ಟು ತಡೆದ್ರೂ ನಿಷ್ಪಾಂಡವಂಕರೋಮಿ, ನಾನು ಪಾಂಡವರ ಸಂತತಿಯೇ ಇಲ್ಲದಂತೆ ಮಾಡ್ತೇನೆ ಅಂತ ಹಠಕ್ಕೆ ಬಿದ್ದ ದುರ್ಯೋಧನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ನೆಪದಲ್ಲಿ ಆ ಗರ್ಭಕ್ಕೆ ಅಸ್ತ್ರವನ್ನು ಪ್ರಯೋಗಿಸ್ತಾನೆ. ಕೃಷ್ಣ ಹೇಳ್ತಾನೆ, ನೀನು ಯಾವುದನ್ನು ಅಸ್ತ್ರವನ್ನು ಪ್ರಯೋಗಿಸಿ ಆ ಮಗುವನ್ನು ಕೊಲೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ಯೋ ಅದೇ ಮಗುವ ಕೈಯಲ್ಲಿ ಈ ದೇಶವನ್ನು ನಾನು ಆಳಿಸ್ತೇನೆ, ಇದು ನನ್ನ ಪ್ರತಿಜ್ಞೆಯಿಂದ. ಆ ಮಗುವಿನ ಹತ್ತಿರಕ್ಕೆ ಬ್ರಹ್ಮಾಸ್ತ್ರ ಹೋದರೆ ಸುದರ್ಶನ ಚಕ್ರ ಹೊಟ್ಟೆಯಲ್ಲಿ ಆ ಮಗುವಿನ ಸುತ್ತ ರಕ್ಷಣೆಗೆ ಅಂತ ನಿಂತಿತ್ತು. ಆ ಮಗು ಆ ಬೆಳಕನ್ನು ನೋಡ್ತಾ ನೋಡ್ತಾ ಕತ್ತು ಸುತ್ತುತ್ತಾ ಇತ್ತಂತೆ. ಕೊನೆಗೆ ಅದೇ ಹೆಸರಾಯ್ತಂತೆ, ಪರಿತಃ ಈಕ್ಷತೆ ಇತಿ ಪರೀಕ್ಷಿತ್. ಸುತ್ತ ತಲೆಯನ್ನು ಸುತ್ತುತ್ತಾ ಸುತ್ತುತ್ತಾ ಅವನ ಹೆಸರೇ ಪರೀಕ್ಷಿತ್. ಮುಂದೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅವನಿಗೆ ಏನೇ ಜಗತ್ತಿನಲ್ಲಿ ಅಪೂರ್ವವಾದ ವಸ್ತು ಕಂಡರೂ ಅದರಲ್ಲಿ ಭಗವಂತನ ವಿಶೇಷ ಗುಣವನ್ನು ನಿರೀಕ್ಷೆ ಮಾಡುವ ಶಕ್ತಿ ಅವನಿಗಿತ್ತು, ಅದರಿಂದಾಗಿ ಅವನನ್ನು ಪರೀಕ್ಷಿತ್ ಅಂತ ಕರೆದ್ರು ಅಂತ. ಹೀಗೆ ಅಲ್ಲಿ ರಕ್ಷಣೆ ಆಯಿತು. ಆದರೆ ಹುಟ್ಟುವಾಗ ಅಸ್ತ್ರ ಮರೆಯಾಯಿತು, ಅಂದರೆ ಸುದರ್ಶನ ಮರೆಯಾಯಿತು. ಅಸ್ತ್ರದ ಏಟು ಬಿತ್ತು, ಮಗು ಸತ್ತು ಹುಟ್ಟಿತು. ಇಲ್ಲಾಂದರೆ ಪೇಪರಲ್ಲಿ ಮಗು ನಾರ್ಮಲ್ ಡೆಲಿವರಿ ಆಯಿತು ಅಂತ ಅನ್ನಿಸ್ತಿತ್ತು. ಕೃಷ್ಣ ರಕ್ಷಣೆ ಮಾಡಿದ ಅಂತ ಗೊತ್ತಾಗ್ತಿರಲಿಲ್ಲ. ಅದಕ್ಕೋಸ್ಕರ ಕೃಷ್ಣ ಅಸ್ತ್ರದ ಶಕ್ತಿಯೂ ಕೂಡ ವ್ಯರ್ಥ ಆಗಬಾರ್ದು, ಅದು ಪ್ರಯೋಗ ಆಗಿ ಮಗು ಸತ್ತಿತು ಅಂತ ಆಗಬೇಕು. ಯಾಕೆಂದರೆ ಅದು ಅಸ್ತ್ರದ ಶಕ್ತಿ, ಬ್ರಹ್ಮಾಸ್ತ್ರ ವ್ಯರ್ಥ ಆಗುವುದು ಅಂತಿಲ್ಲ. ಆದರೆ ಕೃಷ್ಣ ರಕ್ಷಿಸಿದ್ದಾನೆ ಎನ್ನುವುದು ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಹುಟ್ಟಿದಾಗಲೇ ಸತ್ತು ಹುಟ್ಟಿದ ಮಗುವನ್ನು ಎತ್ತಿಕೊಂಡು ಅದರ ನೆತ್ತಿಯನ್ನು ಮೂಸಿ ಆಘ್ರಾಣಿಸಿ ಅದನ್ನು ಮತ್ತೆ ಬದುಕುವಂತೆ ಮಾಡಿದ. ಇದು ಉತ್ತರೆಯ ಕಣ್ಣೀರನ್ನು ಪರಿಹರಿಸಿದ ಕೃಷ್ಣನ ಗುಣ. ಕೃಷ್ಣ ಒಂದು ಸರ್ತಿ ದೊಡ್ಡ ಗೆಟ್ ಟುಗೆದರನ್ನು ಮಾಡಿದ್ದ. ದೇಶದ ಆ ಕಾಲದ ಎಲ್ಲ ಕ್ಷತ್ರಿಯ ರಾಜರನ್ನು ತನ್ನ ರೈವತಕ ಪರ್ವತದಲ್ಲಿ ಭೇಟಿಯಾಗುವಂತೆ ಮಾಡಿಕೊಂಡಿದ್ದ. ಹಾಗೆ ಮಾಡಿಕೊಂಡಾಗ ಎಲ್ಲರಿಗೆ ಆತಿಥ್ಯ ಮಾಡಿ ಆಯಿತು. ಕುಂತಿ ಒಂದು ಬಯಸಿದ್ಲು, ಏನು ಅಂದರೆ ದಯವಿಟ್ಟು ಈಗ ಇಲ್ಲಿ ಬಂದಿರುವ, ಅದು ಜರಾಸಂಧ ಇದ್ದ, ಕೃಪ, ದ್ರೋಣ, ಅಶ್ವತ್ಥಾಮ, ಪಾಂಡವರು, ಕೌರವರು, ಆ ಕಾಲದಲ್ಲಿ ಯಾರು ಅತ್ಯಂತ ದೊಡ್ಡ ಹಮ್ಮೀರರು ಅಂತಿದ್ರೋ, ವೀರರು ಅಂತಿದ್ರೋ ಅವರೆಲ್ಲರನ್ನೂ ಕೂಡ ಕೃಷ್ಣ ಆಹ್ವಾನಿಸಿದ್ದ. ಆಹ್ವಾನದ ಕೊನೆಯಲ್ಲಿ ಕುಂತಿ ಕೇಳಿಕೊಳ್ಳುತ್ತಾಳೆ, ಈ ಎಲ್ಲರ ಜೊತೆಗೆ ನಿನ್ನದೊಂದು ವಿನೋದಕ್ಕಾಗಿ ಯುದ್ಧ ಆಗಬೇಕು, ಶಕ್ತಿಯನ್ನು ನಿನ್ನ ಪ್ರದರ್ಶನವನ್ನು ತೋರಿಸಬೇಕು ಅಂತ. ಕೃಷ್ಣ ಆಯಿತು ಅಂದ. ಎಲ್ಲರ ಜೊತೆಗೆ ಯುದ್ಧ ಆಯಿತು. ಅದರಲ್ಲಿ ಪಾಂಡವರು ಮಾತ್ರ ಹಿಂದೇಟು ಹಾಕಿದರೆ ಕೃಷ್ಣ ಹೇಳ್ತಾನೆ ಭೀಮನಿಗೆ, ಇದು ನನ್ನ ಆಜ್ಞೆ ಆದ್ರಿಂದ ನೀನು ಯುದ್ಧ ಮಾಡಬೇಕು, ಅವನು ನನ್ನ ಕನಸಲ್ಲೂ ಯುದ್ಧ ಮಾಡಲ್ಲ ಅಂತ. ದೇವರ ಮುಂದೆ ತಪ್ಪು ಯೋಚನೆಯನ್ನು ಮಾಡದವನು ಹೇಗೆ ಯುದ್ಧ ಮಾಡಲಿ ಅಂತ, ಅಷ್ಟು ಭಾಗವತ ಧರ್ಮ ಅವನದ್ದು. ಆದರೆ ಭಗವಂತ ಆಜ್ಞೆ ಮಾಡಿದ ಮೇಲೆ ಅವನ ಜೊತೆಗೆ ಯುದ್ಧ ಮಾಡಿ ಸೋಲ್ತಾನೆ.
ಆ ಕಾಲದ ಎಲ್ಲ ರಾಜರನ್ನು ಗೆದ್ದ ಒಂದು ವಿಶೇಷ ಘಟನೆ ಅಲ್ಲಿ ನಡೆದಾಗ ಧನ್ಯೋಸಿ, ಆಶ್ಚರ್ಯೋಸಿ ಅಂತ ಇತ್ಯಾದಿ ಅವನ ವಿಶೇಷತೆಗಳನ್ನೆಲ್ಲ ಅಲ್ಲಿ ಆಕಾಶದಲ್ಲಿ ನಾರದರು ಸ್ತೋತ್ರ ಮಾಡ್ತಾರೆ. ಆಗ ಎಲ್ಲ ರಾಜರು ಕೃಷ್ಣನ ಹತ್ರ ಒಂದು ಅಹವಾಲು ಇಡ್ತಾರೆ. ಏನು ಅಂದರೆ, ನಮ್ಮ ಮಕ್ಕಳನ್ನೆಲ್ಲ ನರಕಾಸುರ ಬಂಧನದಲ್ಲಿಟ್ಟಿದ್ದಾನೆ, ಜರಾಸಂಧ ಮಕ್ಕಳನ್ನು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾನೆ, ಹೇಗಾದರೂ ಬಿಡಿಸ್ಕೊಳ್ಬೇಕು ಅಂದರೆ ಅವರನ್ನು ಎದುರಿಸುವ ತಾಕತ್ತು ನಮ್ಮ ಹತ್ರ ಇಲ್ಲ ಅಂತ. ಕೃಷ್ಣ ಆಯಿತು ಅಂತ ಭರವಸೆ ಕೊಟ್ಟ. ಸೀದ ಸತ್ಯಭಾಮೆಯನ್ನು ಕರೆದುಕೊಂಡು ಪ್ರಾಗ್ಜ್ಯೋತಿಷಪುರ ಅಂದರೆ ಆಮೇಲೆ ಅದಕ್ಕೆ ಅಸಮ ಅಂತ ಹೆಸರು ಬಂತು. ಅದನ್ನು ಇವತ್ತು ಅಸ್ಸಾಂ ಅಂತೇವೆ. ಆ ಅಸ್ಸಾಂನ ಜಾಗದಲ್ಲಿ ಅದು ಅತ್ಯಂತ ಗಿರಿದುರ್ಗಗಳಿಂದ ಕೂಡಿದ ಕಡಿದಾದ ಪ್ರದೇಶ, ಕಣಿವೆಯ ಪ್ರದೇಶ. ಇವತ್ತಿಗೂ ಹಾಗೆ ಇದ್ದದ್ದು. ಅವತ್ತು ಮುರ ಅನ್ನುವ ರಾಕ್ಷಸ ಗುಟ್ಟಾಗಿ ಅಡಗಿಕೊಂಡೇ ಮಾಯಾವಿದ್ಯೆಗಳಿಂದ ಕೃಷ್ಣನನ್ನು ಸೋಲಿಸುವ ಪ್ರಯತ್ನ ಮಾಡಿದೆ. ಕೃಷ್ಣ ಅವನನ್ನು ಸತ್ಯಭಾಮೆಯನ್ನು ಮುಂದಿಟ್ಟುಕೊಂಡು ನರಕಾಸುರನನ್ನು ಸೋಲಿಸಿ ಕೊನೆಗೆ ತನ್ನ ಶಕ್ರದಿಂದಲೇ ನರಕಾಸುರನನ್ನು ಕೊಂದ ಮೇಲೆ ಮೊದಲು ಅವನ ಮಗ ಭಗದತ್ತನನ್ನು ಕರೆದು ಹೇಳಿದ, ಅವನನ್ನು ಅಧಿಕಾರದಲ್ಲಿ ಕೂಡಿಸಿ, ನೀನೇ ಈ ರಾಜ್ಯವನ್ನು ಮುಂದುವರೆಸು, ನಮಗೆ ಅಯ್ಯೋ ಅದೇನು ದೊಡ್ಡ ವಿಷಯ, ಪ್ರಾಗ್ಜ್ಯೋತಿಷಪುರ ಅಸ್ಸಾಂ ಅನ್ನೋದು ಅಂಥ ದೊಡ್ಡ ರಾಜ್ಯನ ಅಂದರೆ ಇವತ್ತದು ಸಣ್ಣದು. ಆದರೆ ನರಕಾಸುರನ ತಾಕತ್ತು ಎಷ್ಟಿತ್ತು ಅಂತಂದರೆ, ಚೀನಾಹ ಋಷಿಕಾಹ ಹೂಣಾಹ, ಚೀನಾ ದೇಶ, ರಷ್ಯಾ ದೇಶ, ಮಂಗೋಲಿಯಾ, ಅದರ ಆ ಕಡೆಗೆ ಸುಮಾತ್ರ, ಜಪಾನ್, ಈ ಕಾಲದ ಯಾವ ಯಾವ ಪೌರ್ವಾತ್ಯ ದೇಶಗಳಿತ್ತೋ ಅಷ್ಟನ್ನೂ ನರಕಾಸುರ ತನ್ನ ವಶದಲ್ಲಿಟ್ಟುಕೊಂಡಿದ್ದ. ಆದರೆ ಕೋಟೆಯನ್ನು ದುರ್ಗಮವಾದ ಇಲ್ಲಿ ಇಟ್ಟುಕೊಂಡದ್ದು ಯಾಕೆಂದರೆ ಯಾರಿಗೂ ಇದರೊಳಗೆ ಪ್ರವೇಶ ಮಾಡಲಿಕ್ಕೆ ಆಗಬಾರ್ದು ಅಂತ ಈ ರೀತಿ. ಯಾಕೆಂದರೆ ಅವರು ಇಳಿದು ಹತ್ತುವ ಜಾಗದಲ್ಲಿ 2000 ಕಿಲೋಮೀಟ್ರ್ ಮೇಲೆ ಇರುತ್ತೆ, ಬೆಟ್ಟದ ತುದಿಯಲ್ಲಿ ಅವರ ಪಟ್ಟಣ ಇರುತ್ತೆ. ಜನ ವಾಸಿಸುವುದು 2 ಕಿಲೋಮೀಟರ್ ಆಳದ ಕೆಳಭಾಗದಲ್ಲಿ ಅವರ ಗದ್ದೆ ಇತ್ಯಾದಿ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಬುಡಕಟ್ಟು ಜನಾಂಗದ ಜನ. ಆದರೆ ಅಂಥವರನ್ನೇ ತನ್ನ ಯುದ್ಧಕ್ಕಾಗಿ ಬಳಸಿಕೊಂಡು ಕೃಷ್ಣನ ಮೇಲೆ ದಾಳಿ ಮಾಡಿದರೆ ಕೃಷ್ಣ ಅವರನ್ನು ಗೆದ್ದ. ಆ ಹುಡುಗಿಯರಿಗೆ ಮೊದಲಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ಕೊಡುವಂತೆ ಹೇಳಿದ. ಬಿಡಿಸಿಕೊಂಡು ಕರ್ಕೊಂಡು ಬಂದು ತಂದೆ ತಾಯಿಗೆ ಒಪ್ಪಿಸ್ತೇನೆ ಅಂತ ಹೇಳಿದರೆ ಅವ್ರು ಯಾರೂ ಹೊರಡ್ಲಿಕ್ಕೆ ತಯಾರಿಲ್ಲ. ಬೇಡ ಕೃಷ್ಣ, ನನ್ನನ್ನು ಬಿಡಿಸಿದ್ದೆ, ನೀನು ತಪ್ಪು ಅಂತಾರೆ. ಯಾಕೆ ಅಂತ ಅಲ್ಲ, ಇಲ್ಲಿಂದ ನಾವು ಹೊರಟು ಹೋದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮನ್ನು ನರಕಾಸುರನ ಮನೆಯಲ್ಲಿದ್ದವರು ಅಂತ ಚುಚ್ಚಿ ಪ್ರತಿ ದಿವಸ ಮತ್ತೆ ಸಾಯುವುದಕ್ಕಿಂತ ಇಲ್ಲೇ ಒಟ್ಟಿಗೆ ಒಂದು ದೊಡ್ಡ ಚಿತೆ ಮಾಡಿಕೊಂಡು ಅಷ್ಟು ಜನ ಪ್ರಾಣ ಬಿಡ್ತೇವೆ ಅಂತ ಕೃಷ್ಣನ ಹತ್ರ ಮಾತಾಡ್ತಾರೆ. ಸರಿ, ಅವರ ತಲೆಯಲ್ಲಿ ಏನಿದೆ ಅಂತ ಕೃಷ್ಣನಿಗೆ ಗೊತ್ತು. ಆದರೆ ಕೃಷ್ಣ ಅವರೇ ಹೇಳಲಿ ಅಂತ ಕಾಯ್ತಿದ್ದಾನೆ. ಆದರೆ ಕೃಷ್ಣ ಹೇಳಲಿ ಅಂತ ಇವ್ರು ಕಾಯ್ತಾ ಇದ್ದಾರೆ. ಪರಸ್ಪರ ಇಬ್ಬರೂ ಕೂಡ ಏನು ಅಂತ ಗುಟ್ಟು ಬಿಟ್ಟು ಕೊಡದೇ ಇದ್ದಾಗ ಕೊನೆಗೆ ಏನು ಬೇಕು ಅಂತ ಹೇಳಿ ಇಂದ. ಅಲ್ಲ, ಸಮಾಜದಲ್ಲಿ ತಲೆ ಎತ್ತಿ ಯಾವತ್ತೂ ಕೂಡ ನಮಗೆ ದುಃಖ ಆಗದ ರೀತಿಯಲ್ಲಿ ನೋಡಿಕೊಳ್ಳುವ ಒಬ್ಬ ಗಂಡ ಸಿಗ್ತಾನೆ ಅಂತನ್ನುವುದು ಕನಸಿನ ಮಾತು. ಹಾಗಾಗಿ ಅಂಥವ್ರು, ನಿನ್ನಂಥವ್ರು ಯಾರಾದರೂ ಸಿಕ್ಕಿದರೆ ನಾವು ಅವ್ರ ಜೊತೆಗೆ ಜೀವನ ನಡೆಸ್ಬೋದು, ಅದು ಬಿಟ್ಟು ಬೇರೆಯವ್ರ ಜೊತೆಗೆ ನಮಗೆ ಬದುಕುವುದು ಬಹಳ ಕಷ್ಟ ಇದೆ ಅಂತ. ನನ್ನಂಥವ್ರು ಅಂತ ಇನ್ನೊಬ್ಬರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಸಿಗಬೇಕಷ್ಟೇ. ಆದರೆ ಒಂದು ಕಂಡೀಷನ್, ಕೃಷ್ಣ ಅಂತ ನಿಮ್ಮ ಜೊತೆಗೆ ಬರ್ತಾನೆ. ಆದರೆ ಕೃಷ್ಣ ಅನ್ನುವ ಶಬ್ದದ ಹಿಂದೆ ಮುಂದೆ ಯಾವುದೇ ಪ್ರಶಸ್ತಿ ಪತ್ರಗಳಿಲ್ಲ, ಅಧಿಕಾರ ಇಲ್ಲ, ದೊಡ್ಡ ದೊಡ್ಡ ಪದವಿಗಳಿಲ್ಲ, ಏನೂ ಇಲ್ಲದ ಕೃಷ್ಣ ನಿಮಗೆ ಸಿಗ್ತಾನೆ ಬೇಕಿದ್ರೆ. ಅವರು ಅದೇ ಬಯಸ್ತಾರೆ, ನಮಗೂ ಬೇಕಿರೋದು ಅದೇ, ನಾವು ಅದನ್ನೇ ಇಷ್ಟಪಡ್ತೇವೆ, ನಮಗದನ್ನೇ ಕೊಡಿ ಅಂತ, ನಾವು ಅದೇ ರೀತಿಯಲ್ಲಿ ಬದುಕ್ತೇವೆ ಅಂತ. ಹೀಗೆ ಹೇಳಿದ ಮೇಲೆ ಅವರನ್ನು ದ್ವಾರಕೆಗೆ ಕಳುಹಿಸಿ ತಾನು ಅದಿತಿಗೆ ಕೊಡಬೇಕಾದ ನರಕಾಸುರ ಅಪಹರಿಸಿ ತಂದಿದ್ದ ಕುಂಡಲವನ್ನು ಕೊಟ್ಟು ಮರಳಿ ಬರುವಾಗ ಪಾರಿಜಾತವನ್ನು ಅಪಹರಿಸಿಕೊಂಡು ಬಂದು ದೇವತೆಗಳನ್ನೆಲ್ಲ ಸೋರಿಸಿ ಮರಳಿ ದ್ವಾರಾವತಿಗೆ ಬಂದ. ವಿಶೇಷ ಏನು ಅಂದರೆ, ಅಷ್ಟೂ ಜನರನ್ನು ಒಟ್ಟಿಗೆ ಮದುವೆ ಆದ ಒಂದೇ ಗಳಿಗೆಯಲ್ಲಿ. 16,100 ವೇದಿಕೆಯಲ್ಲಿ 16,100 ಪುರೋಹಿತರನ್ನಿಟ್ಟುಕೊಂಡು 16,100 ಕುಟುಂಬಗಳಿಗೆ ಬೇಕಾದಂತಹ ಚೌಲ್ಟ್ರಿಗಳನ್ನೆಲ್ಲ ಬೇಕಾದ ವ್ಯವಸ್ಥೆ ಮಾಡಿ 16,100 ಅಂತಃಪುರಗಳಲ್ಲಿ ಅವರಿಗೆ ಆಳು ಕಾಳುಗಳನ್ನು ಜೊತೆಗಿಟ್ಟು ಹೋಗಲಿಕ್ಕೆ, ಹೆಬ್ಬಾಗಿಲಿನ ಹತ್ರ ಹೋಗಲಿಕ್ಕೆ ವಾಹನಗಳನ್ನು ಜೋಡಿಸುವಷ್ಟು ದೊಡ್ಡ ವೈಭೋಗದ ಬದುಕನ್ನು ಅವರಿಗೆ ಕೊಟ್ಟ ಅಂತ ಮಾತು ಬರುತ್ತೆ. ನಾರದರು ಮುಂದೆ ಪರೀಕ್ಷೆ ಮಾಡ್ತಾರೆ ಹೇಗಿತ್ತು ಅಂತ. ಕೃಷ್ಣ ಗಾರ್ಹಸ್ಥ್ಯ ಧರ್ಮವನ್ನು ಎಲ್ಲ ಪಾಲನೆ ಮಾಡಿದ ಅನ್ನೋದನ್ನು 2 ಅಧ್ಯಾಯಗಳಲ್ಲಿ ಭಾಗವತ ಬಹಳ ಸುಂದರವಾಗಿ ಬಿಡಿಸಿ ಹೇಳುತ್ತೆ. ಅವ್ರು ನೋಡಲಿಕ್ಕೆ ಅಂತ ಬಂದಾಗ ಒಂದು ಸರ್ತಿ ಒಬ್ಬರ ಮನೆಯಲ್ಲಿ ಕೃಷ್ಣನ, ಅದು ಕೃಷ್ಣ ಕಾಲೋನಿ ಅಂತಿತ್ತು, ಇಡೀ ಊರು ತುಂಬ ಕೃಷ್ಣಂದೇ ಮನೆ, ಈ ಬಾಗಿಲಿಗೆ ಹೋಗಿ ಆ ಬಾಗಿಲಿಗೆ ಹೋಗ್ತಾ ಇದ್ದ. ಹೋಗುವಾಗ ನಾರದರು ನೋಡಿದರು, ಒಂದು ಮನೆಯಲ್ಲಿ ಉಪನಯನ ಮಾಡಿಸ್ತಿದ್ದ, ಇನ್ನೊಂದು ಮನೆಯಲ್ಲಿ ನೀರು ಸೇರ್ತಾ ಇದ್ದ, ಇನ್ನೊಂದು ಮನೆಯಲ್ಲಿ ಹೆಂಡತಿ ಜೊತೆಗೆ ಹೂ ಕಟ್ತಾ ಇದ್ದ, ಇನ್ನೊಂದು ಮನೆಯಲ್ಲಿ ಪಾಠ ಮಾಡ್ತಾ ಇದ್ದ, ಇನ್ನೊಂದು ಮನೆಯಲ್ಲಿ ಶಸ್ತ್ರಗಳನ್ನು ಅಭ್ಯಾಸ ಮಾಡಿಸ್ತಾ ಇದ್ದ. ಹೀಗೆ ಒಬ್ಬ ಗೃಹಸ್ಥ ತನ್ನ ಮಕ್ಕಳಿಗೆ ಹೇಗೆ
ಟ್ರೈನಿಂಗ್ ಮಾಡಬೇಕು, ಸಂಸ್ಕಾರ ಸಂಸ್ಕೃತಿಯನ್ನು ಹೇಗೆ ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸ್ಬೇಕು ಅಂತನ್ನುವ ಎಲ್ಲ ಕರ್ತವ್ಯಗಳನ್ನು ಅಧ್ಯಾಯಗಳು ಹೇಳ್ತವೆ. ಅಂದರೆ ಹೀಗೆ ಕೃಷ್ಣ ಅಷ್ಟೂ ಜನರ ಮನೆಯಲ್ಲಿ ಬೇರೆ ಬೇರೆ ರೂಪಗಳನ್ನೇ ತೊಟ್ಟುಕೊಂಡು ಅವರಿಗೆ ಸುಖವನ್ನು ನೀಡ್ತಾ ಇದ್ದ. ಅಲ್ಲೊಂದು ಮಾತು ಕೊನೆಗೆ ದುಃಖ ಏನಿತ್ತು ಅಂತಂದರೆ ಒಂದೇ ಒಂದು ದುಃಖ ಇತ್ತಂತೆ ಆ ಹೆಣ್ಮಕ್ಳಿಗೆ. ಏನಂದರೆ ಕೃಷ್ಣ ಯಾವಾಗಲೂ ನಮ್ಮ ಜೊತೆಗೇ ಇರ್ತಾನೆ, ಪಾಪ ಬೇರೆ ಹೆಣ್ಮಕ್ಳಿಗೆ ನಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತ. ಆದರೆ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಯೋಚನೆ ಒಂದು ಸರ್ತಿ, ನಾವೇ ಯಾವಾಗಲೂ ಕೃಷ್ಣನನ್ನು ತುಂಬ ಗೋಳೈಕೋತಿದ್ದೀವಿ, ಕೃಷ್ಣನನ್ನು ಬಿಟ್ಟು ಕೊಡಬೇಕು ಅಂದರೆ ಅವನು ಹೋದರೆ ಮತ್ತೆ ವಾಪಸ್ ಸಿಗಲ್ಲ ಅನ್ನುವ ಯೋಚನೆಗೆ ಅದೊಂದು ವ್ಯಥೆ ಬಿಟ್ಟರೆ ಇನ್ಯಾವ ವ್ಯಥೆಯನ್ನು ಕೂಡ ಇಡೀ ಜೀವನದಲ್ಲಿ ಒಂದು ದಿವಸ ಕಣ್ಣ ನೀರ ಹನಿಯನ್ನು ನೆಲಕ್ಕೆ ಹಾಕಲಿಲ್ಲ ಅಂತ ಭಾಗವತ ಹೇಳುತ್ತೆ. ಹೀಗೆ ಕೃಷ್ಣನ ಬದುಕು ಅತ್ಯಂತ ರಂಜಿತ ಅನ್ನೋದರ ಜೊತೆಗೆ ಸುಸ್ಥಿರ ಮತ್ತು ವ್ಯವಸ್ಥಿತ, ಇದನ್ನು ನಾವು ಯೋಚನೆ ಮಾಡಬೇಕು. ಅಷ್ಟಾದ ಮೇಲೆ ಈಗ ನಮಗೆ 2-3 ಪ್ರಸಂಗ ಬಂತು. ಕಂಸನನ್ನು ಕೊಂದಾಗ ಅವನೇ ರಾಜ್ಯ ತಗೊಳ್ಬಹುದಿತ್ತು, ತಗೊಳ್ಳಿಲ್ಲ. ಸೀದಾ ಅವನ ತಂದೆಯಾದ ಉಗ್ರಸೇನನನ್ನು ಬಂಧನದಲ್ಲಿ ಇಟ್ಟಿದ್ದ ಯಾರು? ಕಂಸ. ವಾಪಸ್ಸು ಬಿಡಿಸಿ ಅವನನ್ನೇ ವಾಪಸ್ಸು ರಾಜ್ಯದಲ್ಲಿ ಕೂಡಿಸಿದ. ಕೃಷ್ಣ 10 ವರ್ಷದ ಹುಡುಗ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ಎಲ್ಲ ಕಡೆಗೆ ಹರಡಿ ಹೋಗಿದ್ರು. ಯಾರು? ಯದುಗಳು. ಯಾದವರು, ಮಾಧವರು, ಸಾತ್ವತರು, ಅಂಧಕರು, ಭೋಜರು, ವೃಷ್ಣಿಗಳು, ಇಷ್ಟೂ ಜನರು ಯದುಗಳ ಪರಂಪರೆಯಲ್ಲಿದ್ದವರು ಎಲ್ಲ ಕಡೆಗೆ ಕಂಸನ ಉಪಟಳ ತಾಳ್ಲಿಕ್ಕಾಗದೆ ಅಡಗಿಕೊಂಡಿದ್ರು ಎಲ್ಲೆಲ್ಲೋ ಕಾಡಲ್ಲಿ. ಅವರನ್ನೆಲ್ಲ ಹೋಗಿ ಮಾತನಾಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಪ್ಪಿಸಿಕೊಂಡು ತಲೆಮರೆಸಿಕೊಂಡಿದ್ದಂತಹ ಯದುಗಳನ್ನು ಕರೆಸಿ ಉಗ್ರಸೇನನ ಜೊತೆಗೆ ನೀವಿದ್ದು ಈ ರಾಜ್ಯವನ್ನು ಮಥುರೆಯನ್ನು ನಡೆಸಲಿಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಆ ಹುಡುಗನೇ ಆ ರೀತಿಯ ಒಂದು ಸಾಂಘಿಕವಾದ ಕೆಲಸವನ್ನು ಮಾಡಿದ. ಗಟ್ಟಿ ಒಂದು ವಂಶ ಉಳಿಬೇಕು ಅಂತನ್ನುವ ಎಲ್ಲ ಕೆಲಸವನ್ನು ಮಾಡಿದ. ಹೀಗೆ ಆದಮೇಲೆ 18 ಬಾರಿ ಯುದ್ಧ ಆಯಿತು ಜರಾಸಂಧನ ಜೊತೆಗೆ. 18 ಬಾರಿಯೂ ಕೂಡ ಕೃಷ್ಣನೇ ಗೆದ್ದದ್ದು. ಆದರೆ ಮೀಡಿಯಾ ಜರಾಸಂಧನ ಕೈಯಲ್ಲಿತ್ತು. ಅದರಿಂದಾಗಿ ಪ್ರತಿ ಸರ್ತಿ ಅವನು ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾ ಇದ್ದಿದ್ದು, ಕೃಷ್ಣ ಓಡಿ ಹೋಗಿದ್ದಾನೆ, ಆ ದೇಶದ್ರೋಹಿಯನ್ನು ನಾವು ಬಿಡಲ್ಲ, ಮತ್ತೆ ಹಿಡಿಲಿಕ್ಕಿದ್ದೇವೆ, ನಿಮ್ಮ ಸೈನ್ಯವನ್ನು ನಮಗೆ ಮತ್ತೆ ಕಳುಹಿಸಿಕೊಡಿ ಅಂತ ಪ್ರತಿ ಸರ್ತಿಯೂ ಜನರನ್ನು ತನ್ನ ಅಧಿಕಾರದ ಅವಧಿಯಲ್ಲಿ ಈ ಕೆಲಸ ಮಾಡಿಯೇ ಮಾಡ್ತೇನೆ ಅಂತ ಪಟ್ಟ ಕಟ್ಟಿ, ಅದಕ್ಕೆ ಉತ್ತರ ಭಾರತದಲ್ಲಿ ಇವತ್ತಿಗೂ ಕೃಷ್ಣನನ್ನು ರಣಛೋಡ್ ಅಂತಾರೆ, ರಣ ಬಿಟ್ಟು ಓಡಿದವ ಅಂತ. ಅವರಿಗೆ ಇವನು ಹೇಳಿದ ಮಾತೇ ಪ್ರಭಾವ ಬೀರಿದ್ದು. ಆದರೆ ಭಾಗವತದಲ್ಲಿ ಸ್ಪಷ್ಟ 10 ಬಾರಿ ಅವನ ಬಗ್ಗೆ ಮಾತು ಬರುತ್ತೆ. ವಿಚಿಂತ್ಯ ಸ್ವಂ ಪರಾಭವಂ, ತನ್ನ ಪರಾಭವವನ್ನು ಸ್ಮರಣೆ ಮಾಡಿಕೊಂಡು ಯಾವಾಗ ಭೀಮಸೇನ, ಅರ್ಜುನ ಮತ್ತು ಕೃಷ್ಣ ಎದುರಾಗಿ ಯಾರ ಜೊತೆಗಾದರೂ ಯುದ್ಧ ಮಾಡು ಅಂತ ಹೇಳಿದಾಗ ಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ಯಾಕೆಂದರೆ ಪೂರ್ವದ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಮಾಡಿದ ಪರಾಕ್ರಮ ತನ್ನನ್ನು ಸೋಲಿಸಿದ್ದನ್ನು ನೆನಪಿಸಿಕೊಂಡು ಕೈ ಚೆಲ್ಲಿದ ಅಂತ ಮಾತು ಬರುತ್ತೆ. ಆಯಿತು, ಅಲ್ಲೂ ಕೂಡ ಭೀಮಸೇನಿಂದ ಜರಾಸಂಧನನ್ನು ಕೊಲ್ಲಿಸಿ ಆದಮೇಲೆ ಮತ್ತೆ ರಾಜ್ಯ ಸ್ವೀಕಾರ ಮಾಡ್ಬೋದಿತ್ತು ತಾನೇ. ಆಗಲೂ ಜರಾಸಂಧನ ಮಗ ಸಹದೇವ ಅಂತಿದ್ದ. ಅವನಿಗೆ ಸಹದೇವನ ಮೇಲೆ ಚೂರು ಪ್ರೀತಿ ಇರಲಿಲ್ಲ. ಯಾರಿಗೆ? ಜರಾಸಂಧನಿಗೆ. ಅವನು ತನ್ನ ಔರಸ ಪುತ್ರ ಅಂತ ಯಾವಾಗಲೂ ಒಪ್ಪಿಕೊಳ್ತಾ ಇದ್ದದ್ದು ಶಿಶುಪಾಲನನ್ನು. ಹಾಗಾಗಿ ಕೃಷ್ಣ ಬೇಕು ಅಂತ ಸಹದೇವನನ್ನೇ ಅಲ್ಲಿ ಕೂಡಿಸಿ 22,800 ರಾಜಕುಮಾರರನ್ನು ರುದ್ರಯಾಗದಲ್ಲಿ ಬಲಿ ಕೊಡಬೇಕು ಅಂತ ಸೆರೆಯಲ್ಲಿಟ್ಟಿದ್ದ ರಾಜಕುಮಾರರನ್ನು ಬಿಡಿಸಿ ಅಷ್ಟೂ ತಂದೆ ತಾಯಿಗಳಿಗೆ ಅಷ್ಟೂ ರಾಜನ ಅರಸೊತ್ತಿಗೆ ಯಾರ್ಯಾರು ಅನುಭವಿಸ್ತಾ ಇದ್ರು ಅವರಿಗೆಲ್ಲ ಮಕ್ಕಳನ್ನು ಕಳುಹಿಸಿಕೊಟ್ಟ. ಯೋಚನೆ ಮಾಡಿ, 16,100 ಹೆಣ್ಣು ಮಕ್ಕಳ ತಂದೆ ತಾಯಿಗಳು, 22,800 ರಾಜಮನೆತನದ ತಂದೆ ತಾಯಿಗಳು ಕೃಷ್ಣನಿಗೆ ಅನಾಯಾಸವಾಗಿ ವಶವಾದರು. ಅಷ್ಟೂ ರಾಜ್ಯವನ್ನು ತಾನು ತಗೊಳ್ಬೋದಿತ್ತು. ನಾನು ಇದನ್ನು ಬಿಡಿಸಿದ್ದಾದ್ರಿಂದಾಗಿ ಕೊಡಿ ಅಂತ ಕೇಳಿದರೆ ಕೊಟ್ಬಿಡ್ತಿದ್ರು. ಹಿಂದೆ ಒಂದು ಕ್ರಮ ಇದೆ, ನೀವು ಎಲ್ಲೇ ಪುರಾಣಗಳಲ್ಲಿ ನೋಡಿದರೂ ಯಾರಾದರೂ ದೊಡ್ಡವರು ಬಂದರೆ ಈ ರಾಜ್ಯ ನಿಮ್ಮದು ಅಂತ ಹೇಳೋದು, ನಮ್ಮದಲ್ಲ, ನೀವದನ್ನು ಹೇಗೆ ಬೇಕಾದರೂ ಉಪಯೋಗಿಸಿ ಅಂತ. ವಸಿಷ್ಠರು ಬಂದಾಗ, ವಿಶ್ವಾಮಿತ್ರರು ಬಂದಾಗ ದಶರಥನೂ ಈ ಮಾತು ಹೇಳಿದ್ದ. ಪಾಂಡವರು ಕೂಡ ನಾರದರು ಬಂದಾಗ ಇಡೀ ರಾಜ್ಯ ನಿಮ್ಮದು, ನೀವು ಇದನ್ನೇನು ಬೇಕಾದರೂ ಮಾಡಿ ಅಂತ. ಆದರೆ ಅವರೇನು ಅಂದರೆ ಆಳ್ವಿಕೆಯ ಸ್ವರೂಪ ನಮ್ಮದಲ್ಲ, ಆಳ್ವಿಕೆಯ ಅಧಿಕಾರ ಚಲಾಯಿಸುವ ರೀತಿ ನೀತಿ ನಮ್ಮದಲ್ಲ, ನೀವೇ ಮಾಡಿ ಅಂತ ವಾಪಸ್ ಅವ್ರಿಗೆ ಬಿಟ್ಟುಕೊಟ್ಟು ಹೋಗುವವರು. ಹಾಗಾಗಿ ಕೃಷ್ಣನಿಗೆ ಎಲ್ಲವನ್ನೂ ಬಿಟ್ಟು ಕೊಟ್ಟಿದ್ರೂ ಕೂಡ ಕೃಷ್ಣ ಒಂದು ಸರ್ತಿಯೂ ಅಷ್ಟನ್ನು ಸ್ವೀಕರಿಸದೆ ಕಾಶ್ಮೀರದಲ್ಲಿ ಒಬ್ಬ ದಾಮೋದರ ಅಂತ ರಾಜ ಇದ್ದ. ಕಾಲು ಕೆದಕಿಕೊಂಡು ಪಾಂಡವರನ್ನು ಭೇಟಿಯಾಗಲಿಕ್ಕೆ ಹೋದಾಗ ಕಾಲು ಕೆದಕಿಕೊಂಡು ಯುದ್ಧ ಮಾಡಿ ಕೃಷ್ಣನ ಕೈಯಲ್ಲಿ ಸಾಯ್ತಾನೆ. ಕೃಷ್ಣ ತಕ್ಷಣ ಅವನ ಹೆಂಡತಿಯಾದ ಯಶೋಮತಿಯನ್ನು ಆ ರಾಜ್ಯದಲ್ಲಿ ಕೂಡಿಸಿ, ವುಮನ್ ಎಂಪವರ್ಮೆಂಟ್ ಅಂತ ನಾವು ಏನೇನೋ ಇವತ್ತು ಬೊಬ್ಬೆ ಹಾಕ್ತೀವಲ್ವ, ಅದನ್ನು ಮೊದಲು ಮಾಡಿ ತೋರಿಸಿದವ ಕೃಷ್ಣ. ಅವಳನ್ನು ರಾಣಿಯಾಗಿಸಿ ಬೇಕಾದ ಎಲ್ಲ ಅಧಿಕಾರವನ್ನು ಹೇಗೆ ನಡೆಸಬೇಕು, ಬೇಕಾದ ಸಪೋರ್ಟ್ಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವಳನ್ನು ರಾಣಿಯಾಗಿಸಿದ. ಹೀಗೆ ಕೃಷ್ಣ ಮಾಡಿದ ಕೆಲಸ, ಎಷ್ಟು ರಾಜ್ಯವನ್ನು ಗೆದ್ನೋ ಯಾವ ರಾಜ್ಯದಲ್ಲೂ ಅಧಿಕಾರ ಚಲಾಯಿಸಲಿಲ್ಲ. ಆದರೆ ಎಲ್ಲರೂ ಕೂಡ ಕೃಷ್ಣನ ಮಾತು ಕೇಳುವ ಹಾಗಿತ್ತು. ಅವನು ಯಾವತ್ತೂ ಕಿಂಗ್ ಆಗಲಿಲ್ಲ, ಕಿಂಗ್ ಮೇಕರ್ ಆದ.
ಇಡೀ ಜೀವನದುದ್ದಕ್ಕೂ ಅದನ್ನೇ ಭಾಗವತ ಹೇಳುವಾಗ ರಾಜರಾಜೇಶ್ವರ ಅಂತ ಕರೀತಾರೆ ಅವನನ್ನು. ರಾಜರಾಜೇಶ್ವರ ಅಂತಂದರೆ ಎಲ್ಲ ರಾಜರನ್ನೂ ಕೂಡ ನಿಯಮಿಸುವ ರಾಜನಾಗಿ ಮೆರೆದು ನಿಂತ. ಕೊನೆಯಲ್ಲಿ ಗೊತ್ತು, ಸಮಂತಕಮಣಿಯ ಸಂದರ್ಭದಲ್ಲಿ ಅಥವಾ ಅರ್ಜುನನ ಸುಭದ್ರೆಯನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಎಲ್ಲ ಆದಮೇಲೆ ಕೊನೆಗೆ ನೀನೇನು ಹೇಳ್ತೀಯಪ್ಪ ಅದನ್ನು ಹೇಳಿಬಿಡು ಅಂತ ಬಲರಾಮ ಕೊನೆಗೆ ಕೃಷ್ಣನಿಗೆ ಒಪ್ಪಿಸ್ಬಿಡ್ತಿದ್ದ. ನೀನು ಹೇಳಿದ್ದನ್ನು ನಡೆಸಲಿಲ್ಲ ಅಂತಾದರೆ ಏನೇನು ಅನಾಹುತ ಆಗಿದೆ ಅಂತ ಅನ್ನೋದು ಗೊತ್ತಾಯಿತು. ನೀನು ನಕ್ಕು ಬಿಟ್ಟರೆ ಇದರ ಹಿಂದೆ ಏನೇನು ಕುತಂತ್ರ ಇದೆ ಅಂತ ಅರ್ಥ ಆಗುತ್ತೆ. ಬೇಡಪ್ಪ, ನೀನೇನು ಹೇಳ್ತೀಯೋ ಅದನ್ನೇ ಮಾಡ್ತೇವೆ ಅಂತ. ಹೀಗೆ ಎಲ್ಲರೂ ಕೂಡ ಅಧಿಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಕೃಷ್ಣನಿಗೆ ತಲೆ ಬಾಗ್ತಾ ಇದ್ರು. ಇದು ಕೃಷ್ಣನ ವ್ಯಕ್ತಿತ್ವ. ಎಲ್ಲಿಯಾದರೂ ಕೂಡ ಹಾಗೆ ಅಂತ ಹೇಳಿ ಸ್ವಲ್ಪವೂ ಅಧಿಕಾರದ ಅಥವಾ ಅಹಂಕಾರದ ಮದವನ್ನು ತೋರಿಸ್ತಿರಲಿಲ್ಲ. ಪಾಂಡವರ ಹತ್ರ ಭೇಟಿಯಾಗ್ಲಿಕ್ಕೆ ಬಂದರೆ ಕುಂತಿಗೆ ನಮಸ್ಕಾರ ಮಾಡ್ತಿದ್ದ, ಯುಧಿಷ್ಠಿರನಿಗೆ ನಮಸ್ಕಾರ ಮಾಡ್ತಿದ್ದ, ಭೀಮನಿಗೆ ಅಪ್ಪಿಕೊಳ್ತಿದ್ದ, ಅರ್ಜುನನಿಂದ ನಮಸ್ಕಾರ ಮಾಡಿಸಿಕೊಳ್ತಾ ಇದ್ದ. ಹೀಗೆ ಒಂದು ಸರ್ತಿ ಅಲ್ಲ, ಯಾವತ್ತೋ ಒಂದು ಸರ್ತಿ ಬಂದಾಗಲ್ಲ, ಪ್ರತಿ ದಿವಸವೂ ಮತ್ತೆ ಮತ್ತೆ ಎಲ್ಲಿ ದೊಡ್ಡವರನ್ನು ಕಾಣ್ತೇನೋ ಆಗ ನಾನು ನಮಸ್ಕಾರ ಮಾಡಬೇಕು ಅಂತ ಅನ್ನೋದನ್ನೇ ತೋರಿಸಿಕೊಟ್ಟವ ಕೃಷ್ಣ. ಅಗ್ರಪೂಜೆಯ ಸಂದರ್ಭದಲ್ಲಂತೂ ಎಲ್ಲರಿಂದ ಪೂಜಿತನಾದ ಕೃಷ್ಣ ಅಲ್ಲಿ ಬಂದ ಎಲ್ಲ ಹಾರುವರ ಋತ್ವಿಜರ ಕಾಲು ತೊಳೆದು ಸೇವೆ ಮಾಡಿ ಅವರಿಗೆ ಬೇಕಾದ ಅಗತ್ಯಗಳನ್ನು ಪೂರೈಸುವ ಆತಿಥ್ಯವನ್ನು, ಸತ್ಕಾರದ ಜವಾಬ್ದಾರಿಯನ್ನು ಕೃಷ್ಣ ಹೊತ್ತಿದ್ದ. ಹೀಗೆ ಕೃಷ್ಣ ಅತ್ಯಂತ ತಗ್ಗಿ ಬಗ್ಗಿಯೂ ಕೂಡ ಅತ್ಯಂತ ಎತ್ತರದ ಗುಣವನ್ನು ಹೊಂದಿ ಎಲ್ಲರಿಂದಲೂ ಕೂಡ ಪೂಜಿತನಾಗ್ತಿದ್ದ, ಗೌರವಕ್ಕೆ ಪಾತ್ರನಾಗ್ತಿದ್ದ ಅನ್ನೋದು ಕೃಷ್ಣನ ಹೆಗ್ಗಳಿಕೆ. ಇದರ ನಂತರದಲ್ಲಿ ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಚಾಕಚಕ್ಯತೆ ಏನು ಅಂತ ಒಂದು ಸುಮ್ಮನೆ ನೋಡೋದಾದರೆ, ಒಂದು ಸರ್ತಿ ಬಹುಶಃ 15ನೇ ದಿನ ಇರಬಹುದು, ಯುದ್ಧ ಆಗತ್ತೆ. ಯುಧಿಷ್ಠಿರ ಯುದ್ಧಕ್ಕೆ ಬಂದದ್ದು ಬಹಳ ಕಮ್ಮಿ. ಯಾಕೆಂದರೆ ದುರ್ಯೋಧನ ಯಾವಾಗಲೂ ಕೂಡ ಅವನ ಕಣ್ಣಿದ್ದದ್ದು ಧರ್ಮರಾಜನ ಮೇಲೆ. ಅವನನ್ನು ಹೇಗಾದರೂ ಮಾಡಿ ಅಪಹಾರ ಮಾಡಿ ನಮ್ಮ ಶಿಬಿರಕ್ಕೆ ತಂದುಕೊಂಡು ಅವನ ಪ್ರಾಣ ಬೇಕಾ ರಾಜ್ಯ ಬೇಕಾ ಹೇಳಿ ಅಂತ ಯೋಚನೆ ಮಾಡ್ತಿದ್ದವನು. ಅದಕ್ಕೆ ಕೃಷ್ಣ ಏನು ಅಂದರೆ ಅವನನ್ನು ಯುದ್ಧಕ್ಕೆ ಬರುವುದಕ್ಕೆ ಬೇಡ ಅಂತ. ಸಾತ್ವಿಕಿಯೋ ಭೀಮಸೇನನೋ ಇನ್ಯಾರಾದರೂ ಒಬ್ಬರು, ದೃಷ್ಟದ್ಯುಮ್ನನೋ ಯಾರಾದರೂ ಒಬ್ಬರು ಕಾವಲಿಗೆ ಯುಧಿಷ್ಠಿರನಿಗೆ ಕಾವಲಾಗಿ ನಿಂತಿರ್ತಿದ್ರು. ಆದರೆ ಒಂದು ದಿವಸ ಏನೋ ಹುಮ್ಮಸ್ಸಿನಲ್ಲಿ ಬಂದು ಯುದ್ಧಕ್ಕೆ ನಿಂತಿದ್ದಾನೆ, ಕರ್ಣನ ಜೊತೆಗೆ ಯುದ್ಧ ಮಾಡಿದ್ದಾನೆ. ಕರ್ಣ ಅವನನ್ನು ಹಿಗ್ಗಾಮುಗ್ಗ ಹೊಡೆದು ಬಡಿದು ಅವನನ್ನು ನೆಲಕ್ಕೆ ಬೀಳಿಸಿ ಮೈಯೆಲ್ಲ ನೆತ್ತರು ಹರಿಯುವಂತೆ ಬಾಯಲ್ಲೆಲ್ಲ ಮಣ್ಣು ಮುಕ್ಕುವಂತೆ ಮಾಡಿ ಇನ್ನೇನು ಅವನನ್ನು ಕೊಂದೇ ಬಿಡಬೇಕು ಅನ್ನೋಷ್ಟರಲ್ಲಿ ದೂರದಿಂದ ಇನ್ನೊಂದು ಕಡೆ ಯುದ್ಧ ಮಾಡ್ತಾ ಇದ್ದ ಕೃಷ್ಣ ಅರ್ಜುನನಿಗೆ ಒಂದು ಸಂಜ್ಞೆ ಮಾಡ್ತಾನೆ. ಸಂಜ್ಞೆ ಮಾಡಿದ ತಕ್ಷಣ ಕೃಷ್ಣ ಅಲ್ಲಿಗೆ ಈ ಕಡೆ ಯುದ್ಧ ಮಾಡ್ತಾ ಇದ್ದವನು 4 ಬಾಣಗಳನ್ನು ಕರ್ಣನ ಕಡೆಗೆ ಬೀಸಿ ಅವನನ್ನು ಯುಧಿಷ್ಠಿರನ ಕೈಯಿಂದ ಬಿಡಿಸಿಕೊಳ್ಳುವ ಹಾಗೆ, ಯುಧಿಷ್ಠಿರನಿಗೆ ಬಿಡುಗಡೆ ಸಿಗುವ ಹಾಗೆ ಮಾಡ್ತಾನೆ. ಹೇಗೋ ತಪ್ಪಿಸಿಕೊಂಡು ಯುಧಿಷ್ಠಿರ ಶಿಬಿರದ ಒಳಗೆ ಬಂದು ಬಿಡ್ತಾನೆ. ಬಂದ ತಕ್ಷಣ ಕೃಷ್ಣ ರಥವನ್ನು ತಂದು ಕರ್ಣನ ಜೊತೆಗೆ ಯುದ್ಧ ಆಗುತ್ತೆ. ಇವನು ಬುಸುಗುಡುವ ಹಾವಿನ ಹಾಗೆ ಒಳಕ್ಕೆ ಬಂದು ಕೂತು, ಇವತ್ತು ನನ್ನನ್ನು ಇಷ್ಟು ಹಿಂಸೆ ಮಾಡಿದಂತಹ ಕರ್ಣನನ್ನು ಕೊಲ್ಲಲೇಬೇಕು ಅಂತ ಅವನ ಹತ್ರ ಜೋರು ಮಾಡಿ ಬಂದುಬಿಟ್ಟಿದ್ದಾನೆ. ಸಂಜೆ ಆಯಿತು. ಯಥಾ ಪ್ರಕಾರ ಕೃಷ್ಣ ಬಂದ ಅರ್ಜುನನ ಜೊತೆಗೆ. ಬಂದಾಗ ಫಸ್ಟ್ ಪ್ರಶ್ನೆ ಕೇಳಿದ್ದೇ ಯುಧಿಷ್ಠಿರ, ಕರ್ಣ ಸತ್ನ ಅಂತ ಕೇಳಿದ. ಇವನು ಇಲ್ಲ ಅಂದ. ಸಾಯಲಿಲ್ವಾ? ಅದನ್ನು ಹಿಡ್ಕೊಂಡು ಗಾಂಡೀವವನ್ನು ಹಿಡ್ಕೊಂಡು ನೀನು ಏನು ಮಾಡ್ತಿದ್ದಿ, ತೆಗೆದು ಬಿಸಾಕ ಆ ಗಾಂಡೀವವನ್ನು ಅಂತ ಬೈದ. ಆ ಗಾಂಡೀವವನ್ನು ನಿನ್ನ ಕೈಗೆ ಹಿಡ್ಕೊಳ್ಳಿಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ಗಾಂಡೀವವನ್ನು ಚೆನ್ನಾಗಿ ಬೈದ ತಕ್ಷಣ ಅರ್ಜುನನಿಗೆ ತಲೆ ಕೆಟ್ಟೋಯ್ತು. ಯಾಕೆಂದರೆ ಅವನೊಂದು ಪ್ರತಿಜ್ಞೆ ಮಾಡಿದ್ದ, ನನ್ನ ಗಾಂಡೀವವನ್ನು ಯಾರು ಬೈತಾರೋ ಅವರ ತಲೆ ತೆಗಿತೇನೆ ಅಂತ. ಸರಿ, ಸೀದಾ ಖಡ್ಗ ತೆಗೆದ, ಅಣ್ಣನ ಹತ್ರ ದುರು ಅಂತ ಓಡ್ಲಿಕ್ಕೆ ಶುರು ಮಾಡಿದ. ಓಡ್ತಾ ಇರಬೇಕಾದ್ರೆ ಕೃಷ್ಣ ಪಕ್ಕದಲ್ಲಿದ್ದವನು ಅವನನ್ನು ಭುಜ ಹಿಡಿದು ರಟ್ಟೆ ಹಿಡಿದು ಹಿಂದೆ ಕೇಳಿತಾನೆ, ಎಲ್ಲಿ ಓಡ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ, ಹೇಳಿ ಮಾಡು, ಗೊತ್ತಾಗಲಿಲ್ಲ ನಮ್ಗೆ ಏನು ಮಾಡ್ತಿದ್ದಿ ಅಂತ. ಇಲ್ಲ ನನ್ನ ಅಣ್ಣ ಗಾಂಡೀವವನ್ನು ಬೈದು ಅಪಮಾನ ಮಾಡಿದ್ದಾನೆ, ಅವನು ತಲೆ ತೆಗಿಬೇಕು, ಅವನನ್ನು ಕೊಲ್ಲುವುದು ಅಂತ ಅನ್ನೋದು ನನ್ನ ಪ್ರತಿಜ್ಞೆ ಉಳಿಸ್ಕೊಳ್ಬೇಕು ನಂದು ಅಂತ ಹೊರಟ. ಕೃಷ್ಣ ಹೇಳಿದ, ಅಯ್ಯಪ್ಪ ಒಂದು ನಿಮಿಷ ತಾಳು, ಗಡಿಬಿಡಿ ಮಾಡಬೇಡ, ನಿಂಗೇನು ಅವನನ್ನು ಕೊಲ್ಲಬೇಕಷ್ಟೇ ತಾನೇ? ಹೌದು. ಹಾಗಾದರೆ ಅವನಿಗೆ ನಿನಗೆ ಏನೇನು ಕೋಪ ಇದೆಯೋ ಅದನ್ನೆಲ್ಲ ಚೆನ್ನಾಗಿ ಅವನ ಮೇಲೆ ಹೇಳಿ ಬೈದು ಬಿಡು, ಎಲ್ಲ ಸರಿ ಹೋಗುತ್ತೆ ಎಂದ. ದೊಡ್ಡವರನ್ನು ಕೊಲ್ಲುವುದು ಅಂದರೆ ಅವರ ಲೋಪದೋಷಗಳನ್ನು ಎತ್ತಿ ಹೇಳಿ ಅವರನ್ನು ಬೈಯುವುದೇ ದೊಡ್ಡ ಕೊಲೆ, ಅದಕ್ಕಿಂತ ದೊಡ್ಡ ಕೊಲೆ ಬೇಕಾಗಿಲ್ಲ ಅಂತ. ಸರಿ, ಅವನು ಆಗ ತನಕದ ನಿನ್ನ ಜೂಜಿನ ಆಟದಿಂದಾಗಿ ನಾವೆಲ್ಲ ಕಷ್ಟಪಡಬೇಕಾಯಿತು, ದ್ರೌಪದಿ ಕಣ್ಣೀರಿಡಬೇಕಾಯಿತು, ನಾವು ಕಾಡಲ್ಲಿರಬೇಕಾಯಿತು, ಏನೇನು ಕೋಪ ಇತ್ತೋ ಅದೊಂದು ಥರ ಸೈಕೋಥೆರಪಿ. ಅವನ ಮನಸ್ಸಲ್ಲಿ ಕೃಷ್ಣನ ಅಣ್ಣನ ಬಗ್ಗೆ ಏನೇನು ಕಾರು ಬೇಕಿತ್ತೋ ವಿಷ, ಅದೆಲ್ಲವನ್ನು ಒಂದು ಸರ್ತಿ ಉಸಿರು ಬಿಟ್ಟ. ಅಂತ ಬಿಟ್ಟ ಮೇಲೆ
ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ಆಗಿದೆ ಅಷ್ಟೇ, ಮತ್ತೆ ಖಡ್ಗ ತೆಗೆದ ಬಿರಬಿರ ಅಂತ ನಿಂತ ತಕ್ಷಣ ಕೃಷ್ಣ ಹೇಳಿದ, ಈಗೇನಾಯಿತು? ಇಲ್ಲ, ನನ್ನನ್ನು ತಂದೆಯ ಹಾಕಿ ಸಾಕಿದಂತಹ ಅಣ್ಣನನ್ನು ನಾನು ಬಾಯಿಗೆ ಬಂದಂತೆ ಬೈದು ಕೊಂದೆ ಅಂತಂದಮೇಲೆ ನಾನು ಬದುಕಿ ಅರ್ಥ ಇಲ್ಲ, ನಾನೇ ಸಾಯ್ತೇನೆ ಅಂತ ಕುತ್ತಿಗೆಗೆ ಖಡ್ಗ ಹಿಡ್ಕೊಂಡ. ಪುಣ್ಯಾತ್ಮ, ಹಾಗೆ ಕೊಲ್ಲಬೇಕು, ನಿನ್ನನ್ನೇ ನೀನು ಕೊಂದುಕೊಳ್ಬೇಕು ಅಂದರೆ ಅದಕ್ಕೂ ಖಡ್ಗ ಬೇಕಾಗಿಲ್ಲ, ಬೇರೆ ಉಪಾಯ ಹೇಳ್ತೇನೆ. ಹೌದಾ, ಏನು? ಅದನ್ನು ಮೊದಲು ಹೊರಗೆ ಇಳಿಸಿದ. ನೀನು ಏನೇನು ಸಾಧನೆ ಮಾಡಿದ್ದಿ, ನಿನ್ನ ಬಗ್ಗೆ ನಿನಗೇನೇನು ಹೆಮ್ಮೆ ಇದೆ ಅದನ್ನೆಲ್ಲ ಹೇಳ್ಕೊ ಅಂದ. ಅವನಿಗೆ ಶುರುವಾಯಿತು, ಖಾಂಡವ ದಹನ ಮಾಡಿದ್ದು ನಾನೇ, ಪಾಶುಪತಾಸ್ತ್ರ ಪಡೆದು ಬಂದದ್ರಿಂದ ಇವತ್ತು ನೀವೆಲ್ಲ ಹೀಗಿದ್ದೀರಿ, ಏನೇನು ಮನಸ್ಸಿನಲ್ಲಿ ತನ್ನ ಬಗ್ಗೆ ಹೆಗ್ಗಳಿಕೆಯ ಮಾತುಗಳಿತ್ತು ಅದೆಲ್ಲವನ್ನು ಹೇಳ್ಕೊಂಡ್ಮೇಲೆ ಈಗ ನೀನು ಸತ್ತ ಹಾಗೆ, ಇನ್ನೇನು ಮತ್ತೆ ಕೊಲೆ ಅಂತ ಯೋಚನೆ ಮಾಡಬೇಡ. ಹೀಗೆ ಕೃಷ್ಣ ಅಕಸ್ಮಾತ್ ಅವರ ನಡುವಿನ ಈ ಎಡವಟ್ಟನ್ನು ನಿಲ್ಲಿಸದೆ ಹೋಗಿದ್ರೆ ಅವತ್ತು 2 ಕೊಲೆ ಆಗ್ತಿತ್ತು. ಕೌರವರು ಅನಾಯಾಸವಾಗಿ ಗೆಲ್ಲುವುದಕ್ಕೆ ಸಾಧ್ಯ ಆಗ್ತಿತ್ತು. ಯಾಕೆಂದರೆ ಧರ್ಮರಾಜ ಸತ್ತ ಮೇಲೆ ಇನ್ನೇನು ಪಾಂಡವರು ಯಾವುದನ್ನು ಬಯಸುವುದೇ ಇರ್ತಿರಲಿಲ್ಲ. ಹಾಗಾಗಿ ಕೃಷ್ಣ ಇದ್ದದ್ರಿಂದ ಆ ಯುದ್ಧದ ಪ್ರಸಂಗದಲ್ಲಿ ನಡುವೆ ಅವರ ಒಳಗೆ ನಡೆದ ಒಂದು ಕಲಹವನ್ನು ಪರಿಹರಿಸಿದ. ಇದು ಕೃಷ್ಣನ ಚಾಕಚಕ್ಯತೆ. ನಮಗೂ ಪಾಠವೂ ಹೌದದು. ನಮ್ಮನ್ನು ನಾವು ಹೊಗಳಿಕೊಳ್ಳುವುದು ಅಂದರೆ ನಮ್ಮನ್ನು ಕೊಂದುಕೊಂಡ ಹಾಗೆ, ದೊಡ್ಡವರನ್ನು ಬೈಯುವುದು ಅಂತಂದರೆ ಅದು ಅವರನ್ನು ಕೊಲೆ ಮಾಡಿದ ಹಾಗೆ. ಈ ಪಾಠವನ್ನು ಕೊಟ್ಟ. ಹೀಗೆ ಒಂದು ಡೆಫಿನೇಷನ್, ಒಂದು ಬದುಕಿನಲ್ಲಿ ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ಯಾವ ಕಾಲದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ಇದೆಲ್ಲವನ್ನು ತೋರಿಸಿಕೊಟ್ಟವ ಕೃಷ್ಣ. ಅಶ್ವತ್ಥಾಮ ಹತಃ ಅಂತ ಪ್ರಸಂಗ ಬಂತು. ಅದರಲ್ಲಿ ಅಶ್ವತ್ಥಾಮ ಅನ್ನೋ ಆನೆ ಸತ್ತದ್ದನ್ನು ಹಾಗೆ ಅಶ್ವತ್ಥಾಮ ಹತಃ ಹೇಳು ಅಂತ ಧರ್ಮರಾಜನಿಗೆ ಹೇಳಿದರು. ಅವನು ಕುಂಜರಹ ಅಂತ ನಿಧಾನಕ್ಕೆ ಹೇಳಿದ. ಕೊನೆಗಲ್ಲಿ ದ್ರೋಣಾಚಾರ್ಯರು ಪ್ರಾಯೋಪವೇಶಕ್ಕೆ ಕುಳಿತರು. ಅವರು ಸ್ವತಃ ಮೊದಲೇ ತಾವೇ ಶಕ್ತಿಯಿಂದ ಪ್ರಾಣವನ್ನು ಬಿಡ್ತಾ ಇರಬೇಕಾದ್ರೆ ಇವನು ದೃಷ್ಟದ್ಯುಮ್ನ ಹೋಗಿ ಕೊಲೆ ಮಾಡಿದ. ಇದಾದ ಮೇಲೆ ಕೃಷ್ಣನ ಹತ್ರ ಬಂದು ಅರ್ಜುನ ಕೇಳ್ತಾನೆ, ನಮ್ಮ ಅಣ್ಣ ಸತ್ಯಂ ಭಟ್ಟ, ಅವನ ಹತ್ರ ಹೋಗಿ ಇಂತಹ ಅನ್ಯಾಯದ ಕೆಲಸ, ಸುಳ್ಳು ಹೇಳಿಸುವ ಕೆಲಸ ಮಾಡಿದ್ಯಲ್ವಾ, ಇದೆಲ್ಲ ಸತ್ಯ ಹೇಗಾಗುತ್ತೆ ಅಂತ. ಆಗ ಕೃಷ್ಣ ಒಂದು ಕತೆ ಹೇಳ್ತಾನೆ, ಅರ್ಧ ಕತೆ ಹೇಳ್ತಾನೆ. ನೋಡು, ಒಬ್ಬ ವರ್ತಕ ಇದ್ದ. ಬಹಳ ದಿವಸಗಳ ದುಡಿಮೆಯನ್ನು ತನ್ನ ಮಗಳ ಉದ್ಧಾರಕ್ಕಾಗಿ ಎಲ್ಲಿಂದಲೋ ದುಡಿದು ತನ್ನ ಊರಿಗೆ ಮರಳುತ್ತಾ ಇದ್ದ. ಮರಳುವಾಗ ದಾರಿಯಲ್ಲಿ ಅವನ ಹತ್ರ ಇದ್ದ ಸಂಪತ್ತನ್ನು ನೋಡಿದ ಯಾವುದೋ ದರೋಡೆಕೋರರು ಅವನನ್ನು ಬೆನ್ನಟ್ಟಿ ಬಹಳ ದೂರದ ತನಕ ಕಾಡು ಮೇಡುಗಳನ್ನು ದಾಟಿಕೊಂಡು ಯಾವುದೋ ಆಶ್ರಮದ ಹತ್ತಿರಕ್ಕೆ ಬಂದು ತಪಸ್ಸಿನಲ್ಲಿದ್ದ ಆಶ್ರಮಸ್ಥನನ್ನು ಮುನಿಯನ್ನು ಕೇಳಿಕೊಳ್ತಾನೆ, ನನ್ನನ್ನು ಉಳಿಸಿ ಅಂತ. ಅವನು ಕಣ್ತೆರೆಯದೇ ಇದ್ದಾಗ ಕೊನೆಗೆ ಹೋಗಿ ಹಿಂಭಾಗದ ಆಶ್ರಮದಲ್ಲಿ ಅಡಗಿಕೊಳ್ತಾನೆ. ಆಗ ದರೋಡೆಕೋರರು ಬರ್ತಾರೆ. ದರೋಡೆಕೋರರು ಬಂದಾಗ ಹೀಗೆ ನಿಧಾನಕ್ಕೆ ಮಾತಾಡಿಸಲ್ಲ ಅವರು. ಬಂದು ಸೀದಾ ಮೈಯನ್ನು ಎಬ್ಬಿಸಿ ಜೋರು ಮಾಡಿ, ಇಲ್ಲಿ ಯಾರನ್ನಾದರೂ ನೋಡಿದ್ಯಾ, ಯಾರಾದರೂ ಬಂದದ್ದು ಖಂಡಿತ ನಿನಗೆ ಅಂತ ಕೇಳ್ತಾನೆ. ಕೃಷ್ಣ ಕತೆ ಇಲ್ಲಿಗೆ ನಿಲ್ಲಿಸ್ತಾನೆ. ಈಗ ಅವನು ಏನು ಹೇಳಬೇಕು? ನೋಡಿದ್ದೇನೆ ಅಂತ ಹೇಳಬೇಕಾ, ನೋಡಿಲ್ಲ ಅಂತ ಹೇಳಬೇಕಾ? ನೋಡಿದ್ದೇನೆ ಅಂತ ಹೇಳುವುದು ಸತ್ಯ, ಯಾಕಂದರೆ ಅವನಿಗೆ ಕಿವಿಗೆ ಕೇಳಿಸಿದೆ. ನೋಡಿಲ್ಲ ಅಂತ ಹೇಳೋದು ಸುಳ್ಳು. ಏನು ಮಾಡಬೇಕು? ಅರ್ಥ ಆಯ್ತು ಅವನಿಗೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಭಿಧೀಯತೆ. ಇಲ್ಲಿ ಅವನಿಗೆ ನೋಡಿಲ್ಲ ಅಂತ ಹೇಳಿ ಇನ್ಯಾವುದೋ ದಿಕ್ಕನ್ನು ತೋರಿಸಿದರೆ ನಿರುಪದ್ರವಿಯಾದ ಕಷ್ಟಪಟ್ಟು ದುಡಿದ ಒಬ್ಬ ವರ್ತಕನ ಜೀವ ಉಳಿಯುತ್ತೆ, ಅವನ ಮನೆಯ ಸಮಸ್ಯೆ ಉಳಿಯುತ್ತೆ, ಪರಿಹಾರ ಆಗುತ್ತೆ. ಅದೇ ಸತ್ಯವನ್ನು ಹೇಳಿದರೆ ಒಬ್ಬ ನಿರುಪದ್ರವಿ ಸಾಯ್ತಾನೆ, ಬೆವರು ಹರಿಸದೆ ಹಾಗೆ ಒಬ್ಬರನ್ನು ದೋಚಿ ತಿನ್ನುವಂಥ ಜನಕ್ಕೆ ನೀನು ಸಪೋರ್ಟ್ ಮಾಡಿದ ಹಾಗೆ ಅನ್ಯಾಯವನ್ನೇ ನೀನು ಪ್ರೇರೇಪಿಸಿದ ಹಾಗಾಗತ್ತೆ ಅಂತ ಹೀಗೆ ಹೇಳಿ ಕೃಷ್ಣ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ. ದ್ರೋಣಾಚಾರ್ಯರ ಸಮಸ್ಯೆ ಏನಾಗಿತ್ತು ಅದು ಗೊತ್ತಿರಬೇಕು ನಮಗೆ. ಏನಾಗಿದೆ ಅಂದರೆ, ಹಿಂದಿನ ದಿವಸ ಪ್ರತಿ ದಿವಸ ಯುದ್ಧ ಮಾಡ್ತಾ ಇರಬೇಕಾದ್ರೆ ದ್ರೋಣಾಚಾರ್ಯರು ಕೇವಲ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾ ಇದ್ರು ಹೊರತು ಯುದ್ಧದಲ್ಲಿ ಯಾರನ್ನು ಕೊಲೆ ಮಾಡ್ತಿರಲಿಲ್ಲ. ಆದರೆ ಇದನ್ನು ಗಮನಿಸಿದಂತಹ ದುರ್ಯೋಧನ ತನುವನ್ನೆನಗಿತ್ ಮನವನ್ನವರ್ಗಿತ್, ಕೇವಲ ಶರೀರ ಮಾತ್ರ ನಮ್ಗೆ ಕೊಟ್ಟಿದ್ದೀರಿ, ಮನಸ್ಸೆಲ್ಲ ಪಾಂಡವರ ಕಡೆಗೇ ಇದೆ ನಿಮ್ಮದು, ನೀವೊಬ್ಬರನ್ನು ಕೂಡ ಕೊಲ್ಲದೆ ನಮ್ಮ ಕಡೆಗೆ ಮೋಸ ಮಾಡ್ತಾ ಇದ್ದೀರಿ, ನೀವೆಲ್ಲ ಧಿಕ್ಕಾರ ಇರಲಿ ಇಂಥ ಗುರುತ್ವಕ್ಕೆ ಅಂತ ಚೆನ್ನಾಗಿ ಬೈತಾನೆ. ದ್ರೋಣಾಚಾರ್ಯರಿಗೆ ಸಿಟ್ಟು ಬರುತ್ತೆ. ಏಕೆಂದರೆ ಹೋರಾಡಿ ತನ್ನ ಕಸುವಿನಲ್ಲಿದ್ದಂತಹ ಬಾಣ ಪ್ರಯೋಗದ ಛಾತಿಯನ್ನು ತೋರಿಸ್ಬೇಕು ಅಂತ ಹಠಕ್ಕೆ ಬಿದ್ದು, ನಾಳೆಯಿಂದ 10,000 ತಲೆ ತೆಗೆದು ನಿನ್ನ ಪರವಾಗಿ ನಾನು ಯುದ್ಧ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಯೋಚನೆ ಮಾಡಿ, ದ್ರೋಣಾಚಾರ್ಯರು ಸಿಲೋಂಚ ವೃತ್ತಿಯಲ್ಲಿದ್ದವರು. ಮೊದಲು ಸಿಲೋಂಚ ವೃತ್ತಿ ಅಂದರೆ ಬಹಳ ಕಷ್ಟದ ವೃತ್ತಿ. ಅದು ಯಾರ ಹತ್ರವೂ ಒಂದು ದಿವಸವೂ ಕೈ ಚಾಚಿದವರಲ್ಲ ಅವರು. ಮರದಲ್ಲಿ ಹಣ್ಣಿದ್ರು ಅದನ್ನು ಕೈ ಹಾಕಿ ಕಿತ್ತು ತಿಂದವರಲ್ಲ. ಕೆಳಕ್ಕೆ ಬಿದ್ದ ಮೇಲೆ 1 ದಿವಸ ಆಗಿ 2 ದಿವಸ ಆದಮೇಲೆ ಇನ್ಯಾವ ಪ್ರಾಣಿಯೂ ಹಕ್ಕಿಯೂ ಅದನ್ನು ತಿಂದಿಲ್ಲ ಅಂದಮೇಲೆ ಆ ಹಣ್ಣನ್ನು ಅವರು ತೆಗೆದುಕೊಳ್ತಾ ಇದ್ದರು. ಕಾಡಿನಲ್ಲಿ ಗದ್ದೆಗಳಲ್ಲಿ ಕಟಾವು ಮಾಡಿದ ಮೇಲೆ, ಕಟಾವು ಮಾಡಿದಾಗ ತೆನೆಗಳೆಲ್ಲ ಬಿದ್ದಿದ್ದರೆ
1 ದಿವಸ 2 ದಿವಸ ಬಿಟ್ಟು ಹಕ್ಕಿಗಳೆಲ್ಲ ತಮಗೆ ಬೇಕಾದಷ್ಟು ಆಹಾರವನ್ನು ತೆಗೆದುಕೊಂಡು ಹೋಗಿ ಆದಮೇಲೆ ಹುಡುಕಿ ಆ ತೆನೆಗಳನ್ನೆಲ್ಲ ಹೆಕ್ಕಿಕೊಂಡು ಬಂದು ಅದನ್ನು ಕುಟ್ಟಿ ಹಿಟ್ಟು ಮಾಡಿಕೊಂಡು ಆಹಾರವನ್ನು ಸ್ವೀಕರಿಸ್ತಾ ಇದ್ದವರು. ಆದರೆ ಆ ಹಿಟ್ಟನ್ನೇ ಹಾಲಾಗಿಸಿ ಮಗುವಿಗೆ ಕೊಡ್ತಾ ಇದ್ದ ಕೃಪಿಗೆ 1 ದಿವಸ ಅಶ್ವತ್ಥಾಮನ ದುರ್ಯೋಧನನ ಸಂಪರ್ಕದಿಂದ ಉಂಟಾದ ಹಾಲಿನ ನಿಜ ರುಚಿಯನ್ನು ತಿಳ್ಕೊಂಡ ಮೇಲೆ ಇದು ಹಾಲಲ್ಲ ಅಂತ ಕಿತ್ತು ಬಿಸಾಕಿದ ಮೇಲೆ ದ್ರೋಣಾಚಾರ್ಯರ ಜೀವನದ ಸ್ಥಿತಿಯೇ ಬದಲಾಗಿ ಹೋಯಿತು. ಒಂದು ದುಷ್ಟನ ಸಂಪರ್ಕ ಎಷ್ಟು ಜನರ ಜೀವನದ ಗತಿಯನ್ನೇ ಬದಲಿಸಿತು ಅನ್ನುವುದಕ್ಕೆ ದ್ರೋಣಾಚಾರ್ಯರೇ ಸಾಕ್ಷಿ. ಹಾಗೆ ಬದುಕಿದವರು ಕೊನೆಗೆ ಅರ್ಧ ರಾಜ್ಯ ನಿನ್ನದು ಅಂತ ಬಾಲ್ಯದಲ್ಲಿ ಹೇಳಿದ ದ್ರುಪದನ ಹತ್ರ ಹೋಗಬೇಕು ಅಂತ ಮೊದಲು ಅದಕ್ಕಿಂತ ಮುಂಚೆ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಕೇಳಿದರೆ ತಪ್ಪಿಲ್ಲ ಅಂತ ಅವ್ರು ಹೇಳ್ತಾರೆ, ನಾನು ಇಡೀ ಭೂಮಿಯನ್ನು ದಾನ ಮಾಡಿ ಆಗಿದೆ ಕಾಶ್ಯಪನಿಗೆ, ಇನ್ನು ನನ್ನ ಹತ್ರ ಏನೂ ಇಲ್ಲ, ಇರುವುದು ಕೇವಲ ವಿದ್ಯೆ ಅನ್ನುವ ಗೌ ಇದೆ, ನಾನಿದ್ದೇನೆ, ಬೇಕಾದರೆ ನನ್ನನ್ನು ನಿನ್ನ ಮನೆ ಕರ್ಕೊಂಡೋಗಿ ಏನಾದರೂ ಸೇವೆ ಮಾಡಿಸ್ಕೊಂತೆ. ಪರಶುರಾಮ ಹೇಳುವ ಮಾತು ಎರಡೇ ಇರುವುದು ನನ್ನ ಹತ್ರ, ಒಂದು ನನ್ನ ಹತ್ರ ಶಾಸ್ತ್ರ ವಿದ್ಯೆ ಇದೆ, ಬಿಟ್ಟರೆ ನಾನಿದ್ದೇನೆ, ನಿಂಗೆ ಏನು ಬೇಕೋ ಅದನ್ನು ಸ್ವೀಕರಿಸು ಅಂತ. ಅಂದರೆ ಒಬ್ಬ ಬ್ರಾಹ್ಮಣ ಬಂದು ಕೇಳಿದಾಗ ಕೊಡದೆ ಇರಬಾರ್ದು ಅಂತ ಅನ್ನೋದು ಪರಶುರಾಮನ ಗುರಿ. ಕೊನೆಗೆ ಹೇಳ್ತಾನೆ, ಗುರುಗಳೇ ನಿಮ್ಮನ್ನು ಕರ್ಕೊಂಡು ಹೋಗಿ ನಾನೇನು ಮಾಡಲಿ, ನಿಮ್ಮ ಹತ್ರ ಇರುವ ವಿದ್ಯೆ ಕೊಡಿ. ಅದನ್ನೇ ಯೋಚನೆ ಮಾಡಿ, ಅಷ್ಟು ವಯಸ್ಸಿನ ದ್ರೋಣಾಚಾರ್ಯರು ವಿದ್ಯೆ ಕೊಡ್ತೇನೆ ಅಂತಂದಾಗ ತನ್ನ ಕರ್ತವ್ಯ ಮರೆತು ಬಿಟ್ಟರು. 12 ವರ್ಷ ಅಲ್ಲೇ ಗುರುಕುಲದಲ್ಲಿ ಪಾಠ ಕೇಳ್ತಾ ಕೂತ್ಬಿಟ್ರು. ಪಾಠ ಕಲಿತಾದ ಮೇಲೆ ಮತ್ತೆ ನೆನಪಾಯಿತು, ಓಹ್ ನಾನು ಬಂದದ್ದು ಯಾಕೆ ಅಂತ. ಅಷ್ಟೊತ್ತಿಗೆ ಇಲ್ಲಿ ಅಶ್ವತ್ಥಾಮ ಪೂರ ಕೆಟ್ಟಾಗಿತ್ತು. ಸರಿ, ದ್ರುಪದನ ಹತ್ರ ಹೋದ. ದ್ರುಪದ ಅವಮಾನ ಮಾಡಿ ವಾಪಸ್ಸು ಬರುವಾಗ ಈ ದ್ರುಪದನನ್ನು ಹೇಗಾದರೂ ಹೆಡೆಮುರಿ ಕಟ್ಟಿಸಿ ತನ್ನ ಬುಡದಲ್ಲಿ ಹಾಕಿಸಿಕೊಳ್ಬೇಕು ಅಂತ ಯೋಚಿಸಿ ಕುರುಕುಲದ ಹುಡುಗರ ಒಂದು ಪ್ರಸಂಗವನ್ನೇ ತಾನು ಅದರ ಆಸ್ಥಾನದೊಳಗೆ ಪ್ರವೇಶಿಸುವ ಒಂದು ದಾರಿಯನ್ನಾಗಿ ಮಾಡಿಕೊಂಡು ಭೀಷ್ಮಾಚಾರ್ಯರೇ ಆಸ್ಥಾನ ಗುರುವಾಗಿ ಅವನನ್ನು ಜೋಡಿಸಿಕೊಳ್ಳುವಂತೆ ಮಾಡ್ತಾನೆ. ಅದರ ನಂತರದ ಪರಿಣಾಮ ಪೂರ್ತಿ ಅವನು ಅನ್ನದ ಋಣ ಅನ್ನೋದು ಅನಿವಾರ್ಯವಾಗಿ ದುರ್ಯೋಧನನಿಗೆ ಪರವಾಗಿ ಯುದ್ಧ ಮಾಡುವಂಥ ಪ್ರಸಂಗ ಬಂತು. ಹೀಗೆ ಬದುಕಿದ್ದ ದ್ರೋಣಾಚಾರ್ಯರು ಇವತ್ತು 10,000 ತಲೆಗಳನ್ನು ತೆಗೆದು ಯಾವ ನರಕಕ್ಕೆ ಹೋಗಬೇಕು ಅಂತ ಯೋಚಿಸಿ, ನಾನು ಅಶ್ವತ್ಥಾಮ ಹತಃ ಅಂತ ಅವನನ್ನು ಸುಳ್ಳು ಹೇಳಿದ್ರಿಂದ ಅವನು ದೇಹವನ್ನು ತ್ಯಾಗ ಮಾಡುವುದಕ್ಕೆ ಅನುಕೂಲ ಆಯಿತು. ಹಾಗೆ ತ್ಯಾಗ ಮಾಡಿದ್ರಿಂದ ಅವನ ತಪ್ಪುಗಳೆಲ್ಲ ನಿಂತು ಹೋಯಿತು. ಆ ಋತ್ವಿಜ ಆಚಾರ್ಯ ಪುರುಷ, ವಸ್ತುತಃ ಧನುಸ್ಸನ್ನು ಹಿಡಿಬೇಕಾದವನಲ್ಲ. ಹಾಗಿದ್ರೂ ಇವನ ಋಣಕ್ಕೋಸ್ಕರ ಬಿದ್ದು ಹಿಡಿದಿದ್ದನ್ನು ತಪ್ಪಿಸುವ ಅನಿವಾರ್ಯತೆ ಇತ್ತು. ಅದಕ್ಕೋಸ್ಕರ ಈ ಸುಳ್ಳು ಕೂಡ ಸತ್ಯ ಆಯಿತು. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಂ ಅವಿಧೀಯತೆ. ಸುಳ್ಳು ಸತ್ಯದ ನಡುವಿನ ಗೆರೆ ತುಂಬ ಶಿಥಿಲ, ತುಂಬ ಎಳೆಯದ್ದು, ಅರ್ಥ ಆಗೋದು ಕಷ್ಟ ಇದೆ. ಒಂದು ಕಡೆ ಮಾತೇ ಬರುತ್ತೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ. ಸತ್ಯ ಹೇಳಿ ಅಂತ ಹೇಳುವುದು ಸುಲಭ, ಆದರೆ ಯಾವುದು ಸತ್ಯ ಅಂತ ನಿರ್ಣಯ ಮಾಡೋದು ಬಹಳ ಕಷ್ಟ. ಧರ್ಮವನ್ನು ಮಾಡಿ ಅಂತ ಬೋಧನೆ ಮಾಡ್ಬೋದು, ಆದರೆ ನಿಜವಾದ ಧರ್ಮ ಯಾವುದು ಅಂತ ಅರಿಯುವುದು ತುಂಬ ಕಷ್ಟ. ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ. ಹೀಗೆ ಎರಡೂ ವಿಷಯದಲ್ಲಿ ಕೃಷ್ಣ ತೋರಿಸಿಕೊಟ್ಟ ಡೆಫಿನೇಷನ್ನೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಹೀಗೆ ಗೀತೆಯಲ್ಲಿ ಧರ್ಮ ಅಂದರೆ ಏನು ಅಂತ ತೋರಿಸಿಕೊಟ್ಟ. ಅವರವರ ಕರ್ತವ್ಯವನ್ನು ಭಗವಂತನ ಪ್ರೀತಿಗಾಗಿ ಪೂಜೆ ಅನ್ನುವ ಹಾಗೆ ಪ್ರಾಮಾಣಿಕತೆಯಿಂದ ಅರ್ಪಿಸಿದರೆ ಅದೇ ಧರ್ಮ, ಅದಕ್ಕೆ ವಿರುದ್ಧವಾದದ್ದು ಎಲ್ಲವೂ ಅಧರ್ಮ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದನ್ನೇ ಆಚಾರ್ಯರು ಅದನ್ನು ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ತೋರಿಸಿಕೊಟ್ರು. ಹೀಗೆ ಗೀತೆಯ ಬೋಧೆಯ ಮೂಲಕ ವಸ್ತುತಃ ಗೀತೆಗಳು ತುಂಬ ಬಂದಿವೆ ಕೃಷ್ಣನ ಬಾಯಿಯಿಂದ. ಆದರೆ ಪ್ರಸಿದ್ಧ ಭಗವದ್ಗೀತೆ ಆಯಿತು. ಯಾಕೆ ಅಂದರೆ ಸುಧೀರ್ ಭೋಕ್ತ ಪಾರ್ಥೋ ವತ್ಸಃ, ಪಾರ್ಥ ಅನ್ನುವಂತಹ ಕರುವನ್ನು ತೊರೆಗಿಟ್ಟುಕೊಂಡು ಇಡೀ ಜಗತ್ತಿಗೆ ಜ್ಞಾನದ ಅಮೃತವನ್ನು ಪಸರಿಸಿದ ಕೃಷ್ಣ ಜಗದ್ಗುರುವಾಗಿ ನಿಂತದ್ದಷ್ಟೇ ಅಲ್ಲ, ಸ್ವತಃ ಆ ಎಲ್ಲವನ್ನು ಕೂಡ ಪಾಲಿಸಿದವ. ಅವನೇನು ಹೇಳಿದ, ನೀನು ಈ ಯುದ್ಧವನ್ನು ಪೂಜೆ ಅನ್ನುವ ಹಾಗೆ ಮಾಡು, ನಿನ್ನವರು ಯಾರೂ ಸಾಯ್ತಾ ಇಲ್ಲ ಅಂತ ಹೇಳಿದ. ಇದೇ ಪ್ರಸಂಗ ಅವನ ಜೀವನದಲ್ಲಿ ಯಾವಾಗ ಯಾದವರೆಲ್ಲ ಪರಸ್ಪರ ಹೊಡೆದಾಡಿಕೊಳ್ಳುವ ಪ್ರಸಂಗ ಕಣ್ಣ ಮುಂದೆ ಬಂತೋ ಆಗಲೂ ಇದೇ ನಿರ್ಲಿಪ್ತತೆಯಿಂದ ನಿರ್ವಿಣ್ಣನಾಗಿ ಯಾವುದೇ ಬೇಸರ ಮಾಡಿಕೊಳ್ಳದೆ ಅನಾಯಾಸವಾಗಿ ಆ ದೃಶ್ಯವನ್ನು ನೋಡಿ ಸಹಿಸಿಕೊಂಡ ಅನ್ನೋದ್ರಿಂದ ಕೃಷ್ಣನಿಗೆ ಹೇಳುವ ಅರ್ಹತೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಯಾವುದನ್ನು ಅವನು ಹೇಳಿದ್ನೋ ಅದನ್ನು ಜೀವನದಲ್ಲಿ ಮಾಡಿ ತೋರಿಸಿದ್ದಾನೆ, ಯಾವುದನ್ನು ಮಾಡಿದ್ದಾನೋ ಅದನ್ನೇ ಜೀವನದಲ್ಲಿ ಹೇಳಿ ತೋರಿಸಿದ್ದಾನೆ. ನಮ್ಮ ಬದುಕು ಕೂಡ ಒಳಗೊಂದು ಹೊರಗೊಂದು ಇರಬಾರ್ದು ಅನ್ನೋದಕ್ಕೆ ಕೃಷ್ಣ ಕೈಗನ್ನಡಿ. ಅಂತಹ ಕೈಗನ್ನಡಿಯಲ್ಲಿ ನಮ್ಮ ಮುಖವನ್ನು ಕೃಷ್ಣನ ಜೀವನದಲ್ಲಿ ನೋಡುವ ಪ್ರಯತ್ನವನ್ನು ಇನ್ನಷ್ಟು ಮಾಡುವ ಶಕ್ತಿಯನ್ನು ಕೃಷ್ಣನೇ ನಮಗೆ ಕೊಡಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.